ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕ ಒಡೆಯನಾಗಿರುತ್ತೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರನ್ನು ಕರುಣೆ ಕೃಪೆ ಪ್ರೀತಿಗಳಿಂದ ಇದುವರೆಗೂ ನಾವು ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಅನೇಕ ಒಂದು ಭಾಗಗಳಲ್ಲಿ ಮಾಡ್ತಾ ಕೇಳ್ಕೊಂತ ಬರ್ತಾ ಇದ್ದೀರಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಎಲ್ಲ ಕ್ರೈಸ್ತವರುಗಳಿಗೆ ಇದು ವಿಡಿಯೋಗಳನ್ನ ಹಂಚ್ಕೊಳ್ಳಿ. ಅವರು ಕೂಡ ಹೊಸದಾಗಿ ಯಾರೋ ಇಂಟ್ರೆಸ್ಟ್ ಇದ್ದರೆ ಅವ್ರ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಇವಾಗ ಟ್ಯೂಸ್ಡೇ 8 ಗಂಟೆಗೆ ಹೊಸ ಕ್ಲಾಸಸ್ ನಾವು ಶುರು ಮಾಡಿದಿರಿ. ಯಾರೋ ಇಂಟ್ರೆಸ್ಟ್ ಇದ್ದರೆ ಹೊಸ ಕ್ರೈಸ್ತವರನ್ನು ನೀವು ಸೇರಿಸ್ಬೋದು. ಓಕೆ. ಸೊ ಇವಾಗ ಇದುವರೆಗೂ ನಾವು ಯೇಸು ಕ್ರಿಸ್ತನ ಹೆಡ್ಡಬರಿಕೆ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಅಂದ್ರೆ ಕ್ಲೀನಾಗೆಲ್ಲ ಪರಿಶೀಲನೆ ಮಾಡಿದರೆ, ಕೊನೆಯದಾಗಿರೋ ಭಾಗದಲ್ಲಿ ನಾವೇನಪ್ಪ ಮಾಡೋದಂದ್ರೆ ರ್ಯಾಪ್ಚರ್. ಯಾಕಂದ್ರೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದಿದ ಮೇಲೆ ಸಭೆ ಏನಾಗಬೇಕು? ಎತ್ತಲ್ಪಡಬೇಕು. ಅದರ ಸೊ ಈ ಸಭೆ ಎತ್ತಲ್ಪಡೋದ್ ಬಗ್ಗೆ ನಾವೇನ್ ಮಾಡೋಣ, ಸತ್ಯವೇದ ಏನೋ ಹೇಳ್ತಾರಪ್ಪ ಅಂತ ನಾವೇನ್ ಮಾಡೋಣ, ನಾವು ನೋಡೋಣ. ಅವರ ಯಾಕಂದ್ರೆ ಯೇಸು ಕ್ರಿಸ್ತು ಏನಪ್ಪ ಹೇಳ್ತಾರೆ ಸಭೆಗೆ ಅಂತಂದ್ರೆ, ನಾನು ಹೋದ್ರೆ ಒಂದು ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ಏನ್ ಮಾಡ್ತೀನಿ, ನಿಮ್ನ ಕರ್ಕೊಂಡು ಹೋಗ್ತೀನಿ ಅಂತ ಯೇಸು ಕ್ರಿಸ್ತು ಯೋಹನ 14:5 ಹೇಳ್ತಾರೆ. ಯಾಕಂದ್ರೆ ನಮ್ಮ ತಂದೆ ಮನೆಯಲ್ಲಿ ಇದೆ ಅನೇಕ ಬಿಡಾರಗಳಿದೆ. ಅದನ್ನ ಯೇಸು ಕ್ರಿಸ್ತು ಹೆಂಗೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ, ಕೆಲವೊಂದು ವಾಕ್ಯಗಳಲ್ಲಿ ಅವರು ಯಾವ ತರ ಬರ್ತಾರೆ ಅಂತ ನಾವು ನೋಡಿದಿರಿ. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಆದ್ರೆ ಅವ್ರು ಬಂದಿದ ಮೇಲೆ ಸಭೆನ ಯಾವ ತರ ಎತ್ತಲ್ಪಡ್ತಾರೆ ಅಂದ್ಬಿಟ್ಟು ಕೆಲವೊಂದು ವಾಕ್ಯಗಳನ್ನ ನಾವೇ ಮಾಡೋಣ ಇವಾಗ ಓದೋಣ. ಅದರ ಮೊದಲನೇದು 1 ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17. ಯಾರಾದ್ರು ಸಹೋದರ ಸಹೋದರಿಗಳು ದಯವಿಟ್ಟು ಓದ್ರಿ. 1 Thessalonians 4 chapter 16 and 17. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ವೆರಿ ಗುಡ್. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ, ಕರ್ತನು ತಾನೇ ಬರುವನು, ಆಜ್ಞಾವಶನೇ ಬರ್ತಾರಂತೆ. ಆವಾಗ ಸತ್ತರೊಳಗೆ ಏನಂತಾರೆ, ಕ್ರೈಸ್ತವರು ಮೊದಲು ಎದ್ದು ಬರ್ತಾರಂತೆ. ಆಮೇಲೆ ಜೀವದಿಂದ ಉಳಿದಿರಂತ ನಾವು ಪಕ್ಕನೆ ಏನ್ರಿ ಒಯ್ಯಲ್ಪಡ್ತೇವೆ. ಎಲ್ಲಿ ಒಯ್ಯಲ್ಪಡ್ತೇವೆ ಅಂತಂದ್ರೆ, ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳೋದಕ್ಕೇನಂತಾರೆ ಒಯ್ಯಲ್ಪಡ್ತೇವೆ. ಇನ್ನು ಮುಂದೆ ಸದಾಕಾಲ ಹೀಗೆ ಇರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದಿದ ತಕ್ಷಣ ಸತ್ತೋಗಿರೋಂಥ ಎಲ್ಲಾ ಒಂದು ಏನ್ರಿ ಕ್ರೈಸ್ತವರು ಎದ್ದೊಳಿದ ತಕ್ಷಣ ಜೀವದಿಂದ ಉಳಿದಿರೋಂಥ ಕ್ರೈಸ್ತವನ ದೇವ್ರ ಏನ್ ಮಾಡ್ತಾರೆ, ಹಂಗೆ ಪಕ್ಕ ಏನ್ ಮಾಡ್ತಾರೆ, ಹಂಗೆ ಒಯ್ಯಲ್ಪಡ್ತಾರೆ. ಪಕ್ಕನ ಏನ್ರಿ ಹಂಗೆ ಏನ್ರಿ ಆ ಜೀವಂತವಾಗಿರ್ಬೇಕಾರೆ ಹಂಗೆ ಪಕ್ಕನ ಹಂಗೆ ಎತ್ಕೊಂಡ್ಬಿಡ್ತಾರೆ. ಎಲ್ಲಿಗೆ ಎತ್ಕೊಂಡ್ಬಿಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಏನ್ರಿ ಅಲ್ಲಿ ಅಂತರಿಕ್ಷದಲ್ಲಿ ವಾಯುಮಂಡಲ ಇರ್ತಲ್ಲ, ಅಲ್ಲಿಗೆ ಹೇಗೆ ಮಾಡ್ತಾರೆ, ಯೇಸು ಕ್ರಿಸ್ತಂತಿಗೆ ಎಲ್ಲ ಸೇರ್ಕೊಂಡ್ಬಿಡ್ತಾರೆ ಅಂತ ಅಲ್ವರ. ಸರಿ, ಇನ್ನೊಂದು ವಾಕ್ಯ ಕೂಡ ಓದೋಣ. ಎಲ್ಲಪ್ಪ ಅಂದ್ರೆ ಲೂಕ 17ನೇ ಅಧ್ಯಾಯ 34 to 37. ದಯವಿಟ್ಟು ಯಾರು ಓದ್ರಿ ಸಹೋದರ ಸಹೋದರಿಗಳು. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು. ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು. ಒಬ್ಬಳು ತೆಗೆದುಕೊಡಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು ನೋಡ್ರ, ಅಂದನು. ಆ ರಾತ್ರಿಯಲ್ಲಿ ಏನಪ್ಪಾ ಆಗ್ತದಂದ್ರೆ, ಒಬ್ಬರನ್ನ ಎತ್ಕೊಂಡ್ಬಿಡ್ತಾರೆ, ಇನ್ನೊಬ್ಬರನ್ನ ಬಿಟ್ಟು ಬಿಡ್ತಾರೆ ಅಂತ. ಇದೇನು ರ್ಯಾಪ್ಚರ್. ಅದರ ಬ್ರದರ್ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಒಬ್ಬರನ್ನ ಎತ್ಕೊಂಡ್ಬಿಡ್ತಾರೆ, ಇನ್ನೊಬ್ಬರು ಏನ್ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಬೀಸುಕಲ್ಲಿ ಹೆಂಗಪ್ಪ ಅಂದ್ರೆ, ಬೀಸುಕಲ್ಲಲ್ಲಿ ಇಬ್ರು ಜನ ರುಬ್ತಾ ಇರ್ತಾರೆ, ಒಬ್ರನ್ನ ಏನ್ ಮಾಡ್ತಾರೆ, ಎತ್ಕೊಂಡ್ಬಿಡ್ತಾರೆ, ಇನ್ನೊಬ್ರು ಏನ್ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ ಅಲ್ದ್ರ. ಆಮೇಲೆ ಏನ್ರಿ ಹೊಲದಲ್ಲಿ ಇಬ್ರು ಜನ ಕೆಲಸ ಮಾಡ್ತಾರೆ, ಒಬ್ರನ್ನ ಎತ್ಕೊಂಡ್ಬಿಡ್ತಾರೆ, ಇನ್ನೊಬ್ರನ್ನ ಬಿಟ್ಬಿಡ್ತಾರೆ ಅಲ್ವರ. ಆಮೇಲೆ ಏನ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಲ್ಲಿ, ಆ ಇದೇ ತರ 3 ಸತಿ ಹೇಳ್ತಾರೆ. ಒಬ್ರನ್ನ ಎತ್ಕೊಂಡ್ಬಿಡ್ತಾರೆ, ಇನ್ನೊಬ್ರನ್ನ ಬಿಟ್ಬಿಡ್ತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ರ್ಯಾಪ್ಚರ್. ಅದರ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದವಾಗ ಏನಾಗ್ತದೆ, ಅಲ್ಲಿ ಸಭೆ ರ್ಯಾಪ್ಚರ್ ಆಗ್ಬಿಡ್ತಾರೆ. ರ್ಯಾಪ್ಚರ್ ಹಂಗೆ ಹಂಗೆ ಎತ್ತಲ್ಪಟ್ಬಿಡ್ತಾರೆ, ಹಂಗೆ ಒಯ್ಯಲ್ಪಟ್ಬಿಡ್ತಾರೆ. ಕ್ರಿಸ್ತನೊಂದಿಗೆ ಏನ್ ಮಾಡ್ತಾರೆ, ಸದಾಕಾಲ ಎಂದಿಗೂ ಹಂಗೆ ಇರ್ತಾರೆ ಅಂತಬಿಟ್ಟು. ಅದಕ್ಕೆ ಏನ್ರಿ ಎಷ್ಟೋ ಜನ ಕಾರಲ್ಲಿ ಹಾಕೊಂಡಿರ್ತಾರೆ, ಏನಂತ ಕಾಷನ್, ಪ್ಲೀಸ್ ಮೇಂಟೈನ್ ಡಿಸ್ಟೆನ್ಸ್. ಯಾಕಂದ್ರೆ ರ್ಯಾಪ್ಚರ್ ಸಮಯದಲ್ಲಿ ಡ್ರೈವರ್ ಕಾರಲ್ಲಿ ಇರಲ್ಲ. ಯೋಚನೆ ಮಾಡಿರ್ತೀನಿ. ಇದೇ ತರ ಇದು ಹಿಂಗೆ ಆಗ್ಬಿಟ್ಟ ಅಂದ್ರೆ, ರ್ಯಾಪ್ಚರ್ ಟೈಮಲ್ಲಿ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬರೋ ಟೈಮಲ್ಲಿ ಏನ್ರಿ ಡ್ರೈವರ್ ಕ್ರಿಶ್ಚಿಯನ್ ಆಗಿದ್ರೆ ಡ್ರೈವರ್ನ ಎತ್ಕೊಂಡ್ಬಿಟ್ರೆ ಗಾಡಿಲಿರೋ ಗತಿಯಲ್ಲ ಏನೋ ಹಂಗಾರೆ. ಸರಿಯಪ್ಪ, ಡ್ರೈವರೇ ಕಾರಲ್ಲಿ ಒಂದು 4 ಜನ ತರ ಹೋಗ್ತಾರೆ ಅಂದ್ಬಿಟ್ಟು, ಪ್ಲೇನಲ್ಲಿ ಎಷ್ಟೋ ಒಂದು 300-400 ಜನ ಇರ್ತಾರ್ರಿ ಅಲ್ವರ. ಇಮ್ಯಾಜಿನ್ ಮಾಡಿ, ಆ ಪ್ಲೇನ್ ಪೈಲಟ್ನ ದೇವ್ರು ಎತ್ಕೊಂಡ್ಬಿಟ್ಟ ಅಂತಂದ್ರೆ, ಆ ಪ್ಲೇನ್ ಅಂತ ಎಲ್ಲ ಮಕ್ಳುಗಳ ಅವ್ರದ ಗತಿ ಏನಂಗಾರೆ ಅಲ್ವರ. ಹಂಗಾರೆ ಹಂಗೆ
ಜೀವಂತವಾಗಿರ್ಬೇಕು, ಹಂಗೆ ಪಕ್ಕಂತ ಏನ್ ಮಾಡ್ತಾರೆ, ಎತ್ಬಿಡ್ತಾರೆ. ಹಂಗೆ ಟಕ್ಕಂತ ಇಮ್ಮಿಡಿಯೇಟ್ ಹೋಗ್ಬಿಡ್ತಾರೆ ಅವರು, ಪರಲೋಕಕ್ಕೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಈ ಒಂದು ವಾಕ್ಯಗಳ ಆಧಾರದ ಮೇಲೆ ಮಾಡ್ದ ಅವರು ಹೇಳಂತದ್ದು ಅಲ್ವರ. ಇನ್ನೊಂದು ವಾಕ್ಯದ ಕೂಡ ಓದೋಣ. 1 ಕೊರಿಂಥ 15ನೇ ಅಧ್ಯಾಯ 51 ಮತ್ತು 52 ಓದ್ರಿ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ನೋಡ್ರ, ನಾವು ಮಾರ್ಪಟ್ಬಿಡ್ತೀರಿ, ಹಂಗೆ ಮಾರ್ಪಟ್ಟೆ ಟಕ್ ಅಂತ ಏನಾಗ್ಬಿಡ್ತೀವಿ, ಹಂಗೆ ಪರಲೋಕಕ್ಕೆ ಹೋಗ್ಬಿಡ್ತೀರಿ ಕ್ರಿಸ್ತರೊಂದಿಗೆ ಅಂದ್ರೆ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಹಂಗೆ ಸದಾಕಾಲ ಇರ್ತೀವಿ. ಇದು ರ್ಯಾಪ್ಚರ್ ಅಂತ ಹೇಳೋದು ಅದರ. ಆದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದಿದ ತಕ್ಷಣ ಏನ್ರಿ ಸಭೆ ಏನ್ರಿ ಹಂಗೆ ಮಾರ್ಪಾಡು ಹೊಂದಿ ಹಂಗೆ ಪಕ್ಕದ ಪಟ್ಟಂತ ಏನ್ರಿ ಹಂಗೆ ಸ್ಪಾಟಲ್ಲೇ ಚೇಂಜ್ ಆಗಿ ಹಂಗೆ ಪರಲೋಕಕ್ಕೆ ಒಯ್ಯಲ್ಪಡ್ಬೋದಾ? ಈ ವಾಕ್ಯಗಳು ಓದಿದ್ರೆ ನಮ್ಗೇನ್ ಅನ್ಸ್ತದೆ ಅಂತಂದ್ರೆ ಇಮ್ಮಿಡಿಯೇಟ್ ಏನಾಗ್ಬಿಡ್ತಾರೆ, ಹಂಗೆ ಮಾರ್ಪಾಡಾಗ್ಬಿಡ್ತೀರಿ, ರೆಪ್ಪೆ ಬಡಿಸೋದು ಏನಾಗ್ಬಿಡ್ತೀರಿ, ಮಾರ್ಪಾಡಾಗ್ಬಿಡ್ತೀರಿ ಅಂತಬಿಟ್ಟು ಅಲ್ಲರ. ನೋಡ್ರಿ, ನಮಗೆ ಮಾದರಿ ಯಾರಪ್ಪ ಅಂತಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು. ಅದರ ನಮ್ಮೆಲ್ಲರಿಗೂ ಲೀಡರ್ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತು. ನೋಡಿರ್ತೀನಿ, ಯೇಸು ಕ್ರಿಸ್ತನ ಜೀವಿತದಲ್ಲಿ ಹೇಗಾಯ್ತೋ ಅದೇ ತರ ಸಭೆ ಜೀವಿತದಲ್ಲಿ ಆಗ್ತಾರೆ ಹೊರತು ನಮ್ಗೆ ಯಾವುದೇ ರೀತಿ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಬೈಬಲ್ ಹೇಳಿರೋದ್ರೆ ನೀವು ಯೇಸು ಕ್ರಿಸ್ತನ ಹೆಜ್ಜೆ ಹೇಳಿ ನಡೀರಿ ಅಂತ ನಮಗೆ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಹೇಳಿದೆ ಅದರ. ಸರಿ, ಇವಾಗ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೆಂಗ್ ಹೋದ್ರು? ಅದರ ಅವ್ರ ಮರಣನೇ ನೋಡ್ದಿರಾ, ಸಾವೇ ನೋಡ್ದಿರಾ ಅವ್ರ ಹಂಗೆ ಪರಲೋಕಕ್ಕೆ ಹೋಗ್ಬಿಟ್ರ? ಇಲ್ಲ ರೀ. ಶಿಲ್ಬೆ ಮರಣದವರೆಗೂ ದೇವರಿಗೆ ನಂಬಿಕಸ್ಥರಾಗಿದ್ರಿ ಅಂತ ಪ್ರೂವ್ ಮಾಡಿದ್ಮೇಲೆನೆ ದೇವ್ರವ್ರನ್ನ ಏನ್ ಮಾಡಿದ್ದು, ಅದರ ಪರಲೋಕದಲ್ಲಿ ತನ್ನ ಬಲೆಗಳಲ್ಲಿ ಕುತ್ಕೊಳಕ್ಕೆ ಏನ್ ಮಾಡಿದ ಅವಕಾಶನ ದೇವ್ರ ಏನ್ ಮಾಡಿದ, ಅನುಗ್ರಹನ ದೇವ್ರು ಕೊಟ್ಟಿದ್ದು ಅಲ್ವರ. ಅದರಿಂದ ಶಿಲ್ಬೆ ಮರಣದವರೆಗೂ ಕ್ರಿಸ್ತನ ಏನಾಗ ದೇವ್ರಿಗೆ ನಂಬಿಕಸ್ಥರಾಗಿರ್ಬೇಕಾಗಿತ್ತು ಅಲ್ವರ. ಆ ರೀತಿನೇ ಏನ್ರಿ ಮರಣದ ಅಧಿಕಾರಿ ಏನ್ ಮಾಡಿದ್ದವ್ರು ಯೇಸು ಕ್ರಿಸ್ತು ಜಯಿಸಿದ್ದು. ನೋಡಿ ಅಂತೀನಿ, ಓದನ ಹೀಬ್ರೂಸ್ 1st ಚಾಪ್ಟರ್, Hebrews 2nd chapter 14th verse, Hebrews 2:14 ಓದ್ರಿ. ಓದ್ರಿ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. 14th verse ಓದ್ತಾ ಇದ್ದೀರಾ? ಓದ್ರಿ. ಸಾರಿ ಬ್ರದರ್. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಮರಣದ ಅಧಿಕಾರಿಯನ್ನು ಮರಣದಿಂದಲೇ ಯೇಸು ಕ್ರಿಸ್ತು ಏನ್ ಮಾಡೋರಂತೆ, ಜಯಿಸರಂತೆ. ನೋಡ್ರ, ಯೇಸು ಕ್ರಿಸ್ತನ ಮರಣದ ಅಧಿಕಾರಿನ ಹೆಂಗ್ ಜಯಿಸಿದ್ರು? ಸುಮ್ಮನೆ ಜಯಿಸ್ಬಿಟ್ರ? ಮರಣದ ಅನುಭವಿಸಿ ಮರಣನೇ ಹೊಂದಿ ಪುನರ್ತನ ಆಗದ ಮುಖಾಂತರ ಯೇಸು ಕ್ರಿಸ್ತು ಮಾಡೋರು ಮರಣದ ಅಧಿಕಾರಿನ ಜಯಿಸಿರಂತೆ. ಇವಾಗ ಸಭೆಯಾಗಿರೋದು ನಾವು, ಆತನ ದೇಹಕ್ಕೆ ಅಂಗವಾಗಿರೋದು ನಾವು ಮರಣನೇ ಹೊಂದಿರಾ ಹಂಗೆ ಪಕ್ಕಂತೇನ್ರಿ ಆಕಾಶಕ್ಕೆ ಅಂದ್ರೆ ಪರಲೋಕಕ್ಕೆ ಒಯ್ಯಲ್ಪಡ್ಬೋದಾ? ಯೋಚನೆ ಮಾಡಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಯಾರು ದೇವ್ರಿಗೆ ನಂಬಿಕಸ್ಥರಾಗಿದ್ರೆ ಎಲ್ಲಿವರೆಗೂ ನಂಬಿಕಸ್ಥರಾಗಿರ್ಬೇಕು ಅಂದ್ರೆ ಮರಣದವರೆಗೂ ನಂಬಿಕಸ್ಥರಾಗಿರ್ಬೇಕು. ನೋಡಿ, ವಾಕ್ಯ ಇದೆ, ಪ್ರಕಟಣೆ ಓದೋಣಂತೀರಿ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯ, ರೆವಲ್ಯೂಷನ್ 2:10 ಓದ್ರಿ ಯಾರು. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ನೋಡ್ರ, ಸಾಯ್ಬೇಕಾಗಿದ್ರು ಕೂಡ ಏನಾಗಿರಿ ನೀವು ನಂಬಿಕಸ್ಥರಾಗಿದ್ರಿ, ನಿಮ್ಗೆ ಏನ್ ಮಾಡ್ತೀನಿ, ಜೀವ ಮತ್ತು ಜಯಮಾಲೆ ನಿಮ್ ಮಾಡ್ತೀನಿ, ಕೊಡ್ತೀನಿ. ಅಂದ್ರೆ ಸಭೆ ಎಲ್ಲಿವರೆಗೂ ದೇವ್ರಿಗೆ ನಂಬಿಕಸ್ಥರಾಗಿರ್ಬೇಕಪ್ಪ ಅಂದ್ರೆ ಮರಣ. ಹಂಗಂದ್ರೆ ಎಲ್ಲಾರ ಜೀವಿತದಲ್ಲಿ ಮರಣ ಅಂತೂ ಆಗ್ಲೇಬೇಕು. ಮರಣನ ಹೊಂದಿರ ಯಾರೂ ಹಂಗೆ ಮಾರ್ಪಾಡಾಗಿ ಇಮ್ಮಿಡಿಯೇಟ್ ಆಗಿ ಪರಲೋಕಕ್ಕೆ ಹೋಗಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ವೇ ಇಲ್ಲ. ಯಾಕಪ್ಪ ಅಂತಂದ್ರೆ ಏನ್ರಿ, ಮರಣನ ನುಂಗ್ಬೇಕು ಅಂತಂದ್ರೆ ಮರಣನ ಅನುಭವಿಸಿ ಪುನರ್ತನ ಆಗ್ಲೇಬೇಕು. ಇದನ್ನ ನೋಡಿ ತುಂಬಾ ಕ್ಲಿಯರ್ ಆಗಿ ಅಪೊಸ್ತಲ ಪೌಲ್ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅಲ್ಲ ನೋಡಿ, ಎಲ್ಲಿ ಹೇಳ್ತಾರೆ ಅಂತಂದ್ರೆ ಓದನ
53 ಮತ್ತೆ 54 ಮತ್ತೆ 55ನೇ ವಾಕ್ಯ ಓದ್ರಿ. 1 Corinthians 15 ಚಾಪ್ಟರ್ 53 ಇಂದ ಹಿಡ್ದು 55 ಓದ್ರಿ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ನೋಡ್ರಿ, ಇದು ಈ ಪ್ರೊಸೆಸ್, ಈ ಚೇಂಜ್ ಆಗೋ ಪ್ರೊಸೆಸ್ ಇದೆ ಗೊತ್ತಾ. ಈ ಒಂದು ಮಾಂಸಿಕ ದೇಹನ ಬಿಟ್ಬಿಟ್ಟು ಆತ್ಮಿಕ ದೇಹನ ಧರಿಸ್ಕೊಳ್ಳೋದು ತುಂಬಾ ಅವಶ್ಯ. ಅದರ ಲಯವಾಗುವಂತ ದೇಹನ ಬಿಟ್ಬಿಟ್ಟು ನಿರ್ಲಯವಾಗುವಂತ ಅಮರತ್ವ ದೇಹನ ಧರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸರಿ, ಆಮೇಲೆ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ನೋಡ್ರ, ಯಾವಾಗ ಈ ತರ ಧರಿಸ್ಕೊಂತಿರೋ ಆವಾಗ ಏನಪ್ಪಾ ಆಗ್ತದೆ ಅಂದ್ರೆ ಈ ಮಾತು ನೆರವೇರ್ತದೆ. ಯಾವ ಮಾತು ನೆರವೇರೋದು? ಮರಣವು ನುಂಗಿಯೇ ಹೋಯ್ತು. ಅಲ್ವರ, ಯೋಚನೆ ಮಾಡಿ, ಮರಣನೇ ಬರ್ಲಿಲ್ಲ, ಮರಣನೇ ಬರ್ಲಿಲ್ಲ, ಹಾಗೇ ಮಾರ್ಪಾಡಾಗ್ಬಿಟ್ರೆ ಮರಣನ ನುಂಗ್ಕೊಂಡಂಗೆ ಆಗ್ತದ? ಖಂಡಿತವಾಗ ಇಲ್ಲ ರೀ. ಮರಣನ ನುಂಗ್ಕೊಂಡಂಗೆ ಆಗ್ಬೇಕು ಅಂತಂದ್ರೆ ಏನಾಗಬೇಕು? ಮರಣನ ಹೊಂದಬೇಕು, ಮರಣನ ಅನುಭವಿಸ್ಬೇಕು. ಆದ್ರೆ ಆ ಮರಣದ ಅಧಿಕಾರ ನಮ್ಮ ಮೇಲೂ ಇರಬಾರ್ದು. ಪುನೂತನಾಗಿ ಜೀವಂತವಾಗಿ ಬರಬೇಕು. ಆ ಥರ ಪುನೂತನಾಗಿ ಜೀವಂತವಾಗಿ ಬಂದ್ರೇನೆ ಈ ಲಯವಾದದ್ದು ನಿರ್ಲಯತ್ವನೇ ಮಾಡೋದಕ್ಕೆ ಧರಿಸ್ಕೊಂಡಾಗ. ಇದು ಪ್ರೊಸೆಸ್ ಯಾವಾಗ ಆಗ್ತದೋ ಆವಾಗ ಮರಣನ ಏನ್ ಮಾಡೋದು? ಸಂಪೂರ್ಣವಾಗಿ ನುಂಗಾಕದಂಗೆ, ಮರಣದ ಅಧಿಕಾರನ ಜಯಿಸ್ದಂಗೆ. ಯೇಸು ಕ್ರಿಸ್ತ ಹೆಂಗ್ ಜಯಿಸಿದ್ರು, ಸೇಮ್ ಇದೇ ತರ ಏನ್ರಿ ಮಾಡ್ದಂಗೆ ನಾವು ಜಯಿಸಿದಂತೆ ರೀತಿಯಲ್ಲಿ ಅಲ್ರ. ಅದಕ್ಕೆ ಮತ್ತೆ ರೆಪ್ಪೆ ಬಡಿಯಷ್ಟೊತ್ತಲ್ಲಿ ನಮ್ಮ ಮಾರ್ಪಾಡಾಗ್ಬಿಡ್ತೀವಿ. ಅದೇನು ಅರ್ಥ ಅದು? ಅದರ ಆ ವಾಕ್ಯ ನಾವೇನ್ ಮಾಡ್ಬೇಕು? ಇವಾಗ ನಾವು ನಿಧಾನಕ್ಕೆ ಓದೋಣ. ಅದಕ್ಕೆ ನೋಡಿ, ಫಸ್ಟ್ ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಯಾರು ಒಬ್ರು ಸಭೆ ನಂಬಿಕಸ್ಥರಾಗಿರ್ಬೇಕು ಅಂದರೆ ದೇವರಿಗೆ ಮಾಡಿದವ್ರಿಗೆ ನಂಬಿಕಸ್ಥರಾಗಿರ್ಬೇಕು. ಇವಾಗ ನಾವೇನ್ ಮಾಡೋಣ? 1 Corinthians 15ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲ್ ಹೇಳಂತ ಮಾತನ್ನು ಓದೋಣ. ನೋಡಿ, 50ನೇ ವಾಕ್ಯದಿಂದ ಓದ್ಕೊಂಡ್ಬಂದಿದ್ದೀನಿ. ನಿಧಾನ ಓದ್ರಿ. ಯಾರಾದ್ರೂ ಒಬ್ಬೊಬ್ಬರೇ 1ನೇ ವಾಕ್ಯ ಓದ್ರಿ ಸಹೋದರಿಗಳು. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ನೋಡ್ರ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯಲಾಗಲಾರದು ಅಂದ್ರೆ ಏನರ್ಥ? ಯಾರೋ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ನಮಗೇನಪ್ಪ ಬೇಕು ಅಂದ್ರೆ ಈ ರಕ್ತ ಮಾಂಸ ದೇಹದಲ್ಲಿ ಹೋಗಕ್ ಸಾಧ್ಯ ಇಲ್ಲ ಅಲ್ವ್ರಾ? ಯಾಕೆ? ಈ ರಕ್ತ ಮಾಂಸ ದೇಹಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇದೆ ರೀ. ನೋಡಿ, ಈ ರಕ್ತ ಮಾಂಸ ದೇಹನ ದೇವ್ರು ಮಾಡಿರೋದಿಲ್ಲಿಗೆ ಭೂಮಿಗೆ ಸೃಷ್ಟಿ ಮಾಡಲ್ಪಟ್ಟಿದ್ದು ಭೂಮಿಯ ಒಂದು ವಾತಾವರಣದಲ್ಲಿ ಮಾತ್ರ ಬದುಕಕ್ಕೆ ಸಾಧ್ಯ. ಈ ಭೂಮಿಯ ವಾತಾವರಣ ಬಿಟ್ಟು ಮೇಲಕ್ಕೆ ಹೋದ ಅಂತಂದ್ರೆ ಈ ದೇಹಕ್ಕೆ ಬೇಕಾದ್ರೆ ಸಪೋರ್ಟ್ ಏನಾಗಿಲ್ಲ ಇಲ್ಲ. ಅವಾಗ ನಮ್ಗೆ ಹೋಗ್ಬೇಕು ಅಂದ್ರೆ ಆತ್ಮಿಕ ಶರೀರ ಬೇಕೇ ಬೇಕು. ಸರಿ, ಈ ಆತ್ಮಿಕ ಶರೀರ ಇಲ್ದ್ರೆ ಪರಲೋಕಕ್ಕೆ ಯಾರು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಸರಿ, ಆತ್ಮಿಕ ಶರೀರ ಹೆಂಗೆ ಧರಿಸ್ಕೊಂತಾರೆ ಸಭೆ? ಹೆಂಗೆ ಪ್ರೊಸೆಸ್ ಆಗ್ತದೆ? ಇದನ್ನ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡಿ, ಮುಂದಕ್ಕೆ ಓದೋಣ ಅಂತೀನಿ. ಓದಿ ಇಷ್ಟರ. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇವಾಗ ಈ ಒಂದು ಚೇಂಜ್ ಆಫ್ ಪ್ರೊಸೆಸ್ ಅಂತ ಏನಿದೆಯೋ ಇದರಲ್ಲಿ ನಿಮ್ಗೊಂದು ಗುಪ್ತವಾಗಿರೋಂಥ ಒಂದು ಸಂಗತಿ ನಿಮ್ಗೆ ಹೇಳ್ತೀನಪ್ಪ, ಅದನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಏನದು? ನೋಡ್ರಿ, ಸಭೆ ಈ ಒಂದು ಮಾಂಸಿಕ ಶರೀರನ ಬಿಟ್ಟು ಆತ್ಮಿಕ ಶರೀರಕ್ಕೆ ಹೋಗ್ಬೇಕಾದ್ರೆ ಒಂದು ಪ್ರೊಸೆಸ್ ಇದೆ. ಅದೇನ್ ಪ್ರೊಸೆಸ್? ಪುನರುತ್ಥಾನ ಪ್ರೊಸೆಸ್. ಅದನ್ನೇ 1 Corinthians 15 ಹೇಳ್ತಾ ಇರೋದು. ಎಲ್ಲರೂ ಮರಣ ಹೊಂದಬೇಕು. ಮರಣ ಹೊಂದಿದ್ಮೇಲೆ ಎಲ್ಲರಿಗೂ ಪುನರುತ್ಥಾನ ಆಗ್ಬೇಕು. ಪುನರುತ್ಥಾನದಲ್ಲಿ ದೇವ್ರು ಏನ್ ಮಾಡ್ತಾರೆ? ನಮ್ಗೆ ಆತ್ಮಿಕ ಶರೀರ ಕೊಡ್ತಾರೆ ಅಂತ ಹೇಳ್ತಾರೆ. ಸರಿನಾ? ಎಲ್ಲರೂ ಸಭೆ ಮಕ್ಕಳಿಗೆ ಇದೊಂದು ಪ್ರೊಸೆಸ್ ಆಗೇ ಆಗ್ಬೇಕು. ಮರಣ ಮಾಡಿದ ನಂತರ ಆತ್ಮಿಕ ಶರೀರ ಪುನರುತ್ಥಾನದಲ್ಲಿ. ಆದ್ರೆ ಇಲ್ಲಿ ಸ್ಪೆಷಲ್ ಆಗಿ ಒಂದು ಕ್ಲಾಸ್ ಆಫ್ ಪೀಪಲ್ ಬದುಕಿರ್ತಾರಂತ್ರಿ. ಆ ಒಂದು ಸ್ಪೆಷಲ್ ಕ್ಲಾಸ್ ಆಫ್ ಪೀಪಲ್ಗೆ ಈ ಪ್ರೊಸೆಸ್ ಸ್ವಲ್ಪ ವಿಭಿನ್ನವಾಗಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ನಾನು ಇದುವರೆಗೂ ಗುಪ್ತವಾಗಿರೋಂಥ ಒಂದು ರಹಸ್ಯನ ನಿಮ್ಗೆ ಹೇಳ್ತೀನಿ. ಏನಪ್ಪ ಅದು? ಇವಾಗ ಓದಿ ಇಷ್ಟ ಮುಂದಕ್ಕೆ. ಏನದು ಸೀಕ್ರೆಟ್ ಅದು? ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ನೋಡ್ರ, ನಾವೆಲ್ಲರೂ ನಿದ್ರೆ ಹೋಗಲ್ವಂತೆ. ನಾವೇನ್ ಮಾಡ್ತೀವಿ? ಕೆಲವು ಜನ ಇದರಲ್ಲಿ ಮಾರ್ಪಾಡಾಗ್ತೀರಿ ಅಂತ ಹೇಳ್ತಾರೆ. ಏನಿದು ಮಾರ್ಪಾಡಾಗೋದು? ನಾವೇನು ನಿದ್ರೆ ಹೋಗೋದಿಲ್ಲ ಏನರ್ಥ? ನಿದ್ರೆ ಹೋಗೋದಿಲ್ಲ ಅಂದ್ರೆ ಎಲ್ಲರೂ ಹೆಸರುಬಿಡ್ತಾರೆ, ಅಯ್ಯೋ ಬುದ್ಧ ಸಾಯೋದೇ ಇಲ್ಲ ಅಂತ. ಹಂಗಲ್ಲ ರೀ. ನಿದ್ರೆ ಅಂದ್ರೆ ಬೈಬಲ್ನಲ್ಲಿ
ಏನಕ್ಕೆ ಹೇಳ್ತಾ ಇದ್ದಾರೆ? ಸಾವಿಗೆ ಹೇಳ್ತಾ ಇದಾರ ಅಂದ್ರೆ ಇಲ್ಲ ರೀ. ಸತ್ತ ಮೇಲೆ ಮನುಷ್ಯ ಸಾವಿನ ಗತಿಗೆ ಹೋಗ್ತಾನೆ ಗೊತ್ತಾ, ಸಮಾಧಿಲಿ ಇರ್ತಾನೆ ಗೊತ್ತಾ, ಆ ಸ್ಥಿತಿಗತಿಗೇನೆ ಬೈಬಲ್ ಏನ್ ಮಾಡೋದು, ನಿದ್ರೆ ಅಂತ ಹೇಳೋದು. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಲಾಜರಸ್ನ ಸನ್ನಿವೇಶ ಅಲ್ಲರ. ಲಾಜರಸ್ ಏನಾಗಿರ್ತಾರೆ, ಸತ್ತೋಗಿರ್ತಾರೆ. ಆದ್ರೆ ಅಲ್ಲಿಂದ ಸುದ್ದಿ ಬರ್ತದೆ, ಲಾಜರಸ್ ಏನಾಗಿದ್ದಾರೆ, ಹುಷಾರಿಲ್ಲ, ದಯವಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಹಾ, ಲಾಜರಸ್ ನಿದ್ದೆ ಹೋಗ್ತಾ ಇದ್ದಾನೆ, ಚಿಂತೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಆವಾಗ ಏನ್ ಹೇಳ್ತಾರೆ ಶಿಷ್ಯನುಗಳು, ಅಯ್ಯೋ ನಿದ್ದೆ ಮಾಡ್ತಾರೆ, ಒಳ್ಳೇದು ಬಿಡಿ ಸರ್, ನಿದ್ದೆ ಮಾಡ್ತಾರೆ ಏನಾಗ್ತಾವ ಅವನು, ಜಲ್ದಿ ಹುಷಾರಾಗ್ತಾರೆ ಅಲ್ದ್ರ. ಎಲ್ಲರೂ ಹಂಗೆ ತಿಳ್ಕೊಂಡ್ಬಿಡ್ತಾರೆ, ನಿದ್ದೆ ಅಂದ್ರೆ ಏನ್ರಿ, ಎಲ್ಲ ಹುಷಾರಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಬೇಕು, ರೆಸ್ಟ್ ಮಾಡ್ಬಿಟ್ರೆ ಸರೋಗ್ಬಿಡ್ತಾರೆ ಅಂತ. ಏಸು ಕ್ರಿಸ್ತ ಅವಾಗ ಕ್ಲಿಯರ್ ಆಗಿ ಹೇಳ್ತಾರೆ, ಲಾಜರಸ್ ಸತ್ತೋಗಿದ್ದಾನೆ ಅಂತ ಅರ್ಥ. ಅದೇನರ್ಥ, ಸತ್ತೋಗ್ಬಿಟ್ಟಿದ್ದಾನೆ ಮನುಷ್ಯ. ಸತ್ತೋಗಿ ಅವನೇನ್ ಮಾಡ್ತಾವ, ನಿದ್ರೆ ಮಾಡ್ತಾವನೆ. ಯಾಕೆ? ಕ್ರಿಸ್ತನು ಬಂದು ತಿರ್ಗಾ ಏನ್ ಮಾಡ್ತಾರೆ, ಅವ್ರನ್ನ ಎಬ್ಬಿಸ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಮರಣ ಹೊಂದಿದ್ಮೇಲೆ ಕ್ರಿಸ್ತನ ಬಂದು ಪುನರುತ್ಥಾನ ಮಾಡ್ತಾರೆ ಗೊತ್ತಾ, ಲಾಜರಸ್ ಎಬ್ಬಿಸ್ತಾರೆ ಗೊತ್ತಾ ಸಾವಿಂದ. ಆ ಒಂದು ಸಮಯಕ್ಕೆ ಬೈಬಲ್ನಲ್ಲಿ ನಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಏಷಾಯದಲ್ಲಿ 57ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯನ ದಯವಿಟ್ಟು ಯಾರಾದ್ರು ಓದ್ರಿ. ಐಸೈಯಾ 57:1-2. ಸಜ್ಜನರು ನಾಶವಾಗುತ್ತಾರೆ, ಯಾರೋ ಮನಸ್ಸಿಗೆ ತಾರರು, ಸದ್ಭಕ್ತರು ಗತಿಸುತ್ತಾರೆ. ಆಹಾ, ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರೂ ಯೋಚಿಸರು. ಇವರು ಸಮಾಧಾನದಲ್ಲಿ ಸೇರಿದ್ದಾರಲ್ಲ. ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. ಈಗ ನಿದ್ರಾ ಸ್ಥಾನದಲ್ಲಿ ವಿಶ್ರಮಿಸ್ಕೊಳ್ತಾನೆ. ನೀನು ನಿದ್ರೆ ಅಂದ್ರೆ ಮರಣನ, ಅದರ ಮರಣದ ಸ್ಥಿತಿ, ದ ಕಂಡೀಷನ್ ಆಫ್ಟರ್ ಡೆತ್. ಸತ್ತಿದ್ಮೇಲೆ ಮನುಷ್ಯ ಏನಪ್ಪ ಮಾಡ್ತಾನೆ ಅಂದ್ರೆ ದೀರ್ಘ ನಿದ್ರಾ ಸ್ಥಾನದಲ್ಲಿ ನಿದ್ದೆ ಮಾಡ್ತಾನಂತೆ. ಅದರ ಸಮಾಧಿನೇ ಮಾಡೋದು, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಯೋಹಾನ 5:28 ಎಲ್ಲರೂ ಯಾರು ಆಶ್ಚರ್ಯ ಪಡಬೇಡಿರಿ. ಸಮಾಧಿಯಲ್ಲಿ ಇರೋರೆಲ್ಲರೂ, ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ, ಹಂಗ ಎಲ್ಲ ಸಮಾಧಿಯಲ್ಲಿ ಏನ್ ಮಾಡ್ತಾರೆ, ಸತ್ತ ಮೇಲೆ ನಿದ್ದೆ ಮಾಡ್ತಾವ್ರೆ. ನಿದ್ದೆನೇನು, ಸಮಾಧಿಯಲ್ಲಿ ಏನ್ರಿ ನಿದ್ದೆ ಮಾಡ್ತಾರದು, ವೇಟಿಂಗ್ ಮಾಡ್ತಾರದು. ಇಲ್ಲಿ ಕ್ರೈಸ್ಟು ಸೆಕೆಂಡ್ ಕಮಿಂಗ್ ಬರೋ ತನಕ ವೇಟಿಂಗ್ ಮಾಡ್ತಾರದು. ಅಪೋಸ್ಟಲ್ ಪೌಲ್ ಇವಾಗ 1 ಕೊರಿಂಥ 15ನೇದಲ್ಲಿ ಏನ್ ಹೇಳ್ತಾರೆ, ನಾನು ನಿಮ್ಗೊಂದು ರಹಸ್ಯವನ್ನ ಏನ್ ಮಾಡ್ತೀನಿ, ತಿಳಿಸ್ತೀನಿ. ಏನಪ್ಪ ಅದು ರಹಸ್ಯ ಅಂತಂದ್ರೆ, ನಾವೆಲ್ಲರೂ ಏನ್ ಮಾಡಲ್ಲ, ನಿದ್ರೆ ಹೋಗಲ್ಲ. ಅನೇನವತ್ತು ಸಾಯೋದಿಲ್ಲ ಅಂತನ, ಇಲ್ಲ, ನಾವೆಲ್ಲರೂ ಸಾಯಲೇಬೇಕು. ಆದ್ರೆ ಅದರಲ್ಲಿ ನಾವೆಲ್ಲರೂ ಸತ್ತಿದ ಮೇಲೆ ಸಮಾಧಿಯಲ್ಲಿ ಇದ್ದು ಕ್ರಿಸ್ತನ 2ನೇ ಬರಿಕೆವರೆಗೂ ಏನ್ರಿ ವೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಿದ್ರೆಯಲ್ಲಿ ವೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅವಶ್ಯಕತೆ ಇಲ್ಲ? ಕರೆಕ್ಟ್ ಅಲ್ವಾ? ರೀಸನ್ ಇರ್ಬೇಕು ತಾನೆ. ನೋಡ್ರಿ, ಸಭೆ ಬಂದ್ಬಿಟ್ಟು ಸಮಾಧಿಯಲ್ಲಿ ಮಲಗಿರೋಂಥ ಕಾರಣ ಏನು, ಉದ್ದೇಶ ಏನು? ಎಲ್ಲರೂ ಸಮಾಧಿಯಲ್ಲಿ ವೇಟ್ ಮಾಡ್ತಾ ಇದ್ದಾರಲ್ಲ, ಏನಕ್ಕೆ ವೇಟ್ ಮಾಡ್ತಾರೆ? ಎಲ್ಲಿವರೆಗೂ ವೇಟ್ ಮಾಡ್ತಾರೆ? ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಹೇಳ್ರಿ? ಸತ್ತೋಗಿರೋಂಥ ಎಲ್ಲಾ ಮನುಷ್ಯರು ಇವತ್ತು ಸಮಾಧಿಯಲ್ಲಿ ನಿದ್ದೆ ಮಾಡ್ತಾ ಇದ್ದಾರ, ಎಲ್ಲಿವರೆಗೂ ಕಾಯ್ತಾ ಇದ್ದಾರೆ ಅವರು? ಎಸ್, ಬ್ರದರ್, ಪುನರುತ್ಥಾನ ಆಗೋವರೆಗೂ ಕಾಯ್ತಾ ಕರೆಕ್ಟ್. ಇರ್ತಾರೆ. ಪುನರ್ತನ ಆಗೋವರೆಗೂ. ಸರಿ, ಪುನರ್ತನ ಯಾವಾಗ ಆಗ್ತಾರೆ? ಸೆಕೆಂಡ್ ಕಮಿಂಗ್ ಅಲ್ಲಿ ಬ್ರದರ್. ಎಸ್, ಪುನರ್ತನ ಆಗೋದು ಯಾವಾಗ? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಕರೆಕ್ಟ್ ಅಲ್ವಾ? ಡೌಟ್ ಇದ್ರೆ 1ನೇ ಥೆಸಲೋನಿಕ 4:16 ಓದ್ರಿ. ಇನ್ನೊಂದ್ಸತಿ ಓದ್ರಿ ಯಾರು, 1ನೇ ಥೆಸಲೋನಿಕ 4:16 ಓದ್ರಿ ಯಾರಾದ್ರು. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಕಾಶದಿಂದ ಇಳಿದು ಬರುವರು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ನೋಡ್ರಾ, ಇದು ಫಸ್ಟ್ ರಿಸರೆಕ್ಷನ್. ಸತ್ತೋರು ಯಾವಾಗ ಎದ್ದು ಬರ್ತಾರೆ? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಅದ್ರ ಹಂಗಂದ್ರೆ ಎಲ್ಲಾರು ಸಮಾಧಿಲಿ ನಿದ್ದೆ ಮಾಡ್ತಿರೋರು ಎಲ್ಲಾರು ಎಲ್ಲಿವರೆಗೂ ಕಾಯ್ತಾ ಇದಾರಪ್ಪ ಅಂದ್ರೆ ಕ್ರಿಸ್ತನ 2ನೇ ಬರುವಿಕೆವರೆಗೂ ಕಾಯ್ತಾ ಇದ್ದಾರೆ. ಕರೆಕ್ಟಾ? ಸರಿ, ಇವಾಗ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ, ಒಂದು ರಹಸ್ಯ ಹೇಳ್ತೀನಪ್ಪ. ನಾವೆಲ್ಲರೂ ಏನಾಗಲ್ಲ, ನಿದ್ರೆ ಹೋಗೋದಿಲ್ಲ. ಏನರ್ಥ ಅಂತಂದ್ರೆ, ಕೆಲವು ಜನ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬಂದಿದ ಮೇಲೆ ಕೂಡ ಸಭೆ ಮಕ್ಕಳು ಜೀವಂತವಾಗಿ ಏನಾಗಿರ್ತಾರೆ, ಇರ್ತಾರೆ ಅಂತ ಅರ್ಥ ಅಲ್ವರ. ಯೇಸು ಕ್ರಿಸ್ತು 2ನೇ ಬರುವಿಕೆಗೆ ಬರೋಕ್ಕಿಂತ ಮುಂಚೆ ಸಭೆ ಮಕ್ಕಳು ಸತ್ತೋಗಿ ಮರಣದಲ್ಲಿ ನಿದ್ರೆಯಲ್ಲಿ ಕಾಯ್ಬೇಕಾಗಿತ್ತು. ಎಲ್ಲಿವರೆಗೂ? ಕ್ರಿಸ್ತನ 2ನೇ ಬರುವಿಕೆ ಬರುವ ತನಕ. ಆದ್ರೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬಂದಿದ ನಂತರ ತಿರ್ಗಾ ಸಮಾಧಿಯಲ್ಲಿ ಏನ್ರಿ
ನಿದ್ರೆಯಲ್ಲಿ ಕಾಯಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕ್ರಿಸ್ತನು ಆಲ್ರೆಡಿ ಬಂದಿರ್ತಾರೆ ಅಲ್ವರ. ನೋಡಿ ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಸಭೆ ಎಲ್ಲರೂ ಕ್ರಿಸ್ತನ ಎರಡನೇ ಬರಿಕೆಗಿಂತ ಮುಂಚೆನೆ ಆಯ್ಕೆ ಆಗ್ತಾರೆ ಅಂತಲ್ಲ ರೀ. ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದಿದ ಮೇಲೂ ಕೂಡ ಸಭೆನ ಏನ್ ಮಾಡ್ತಾರೆ, ದೇವರವರು ಆಯ್ಕೆ ಮಾಡ್ತಾ ಇರ್ತಾರೆ. ಆ ಸಭೆ ಮಕ್ಕಳು ಕ್ರಿಸ್ತನ ಎರಡನೇ ಬರುವಿಕೆಗಿರ ಮುಂಚೆ ಇರುವಂತ ಸಭೆ ಮಕ್ಕಳುಗಳ ತರ ಮರಣ ಹೊಂದಿದ ನಂತರ ಸಮಾಧಿಯಲ್ಲಿ ನಿದ್ರೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಅವರು ಸಮಾಧಿಯಲ್ಲಿ ನಿದ್ರೆ ಮಾಡಿ ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ವೇಟ್ ಮಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಕ್ರಿಸ್ತನ ಆಡಿ ಬಂದಿರೋದ್ರಿಂದ ಅವ್ರು ಇನ್ನೇನಕ್ಕೆ ವೇಟ್ ಮಾಡ್ಬೇಕು? ಆಡಿ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಇದ್ದಾರಲ್ಲ, ಹಂಗಾರೆ ಇಮ್ಮಿಡಿಯೇಟ್ ಆಗಿ ಕ್ರಿಸ್ತನ ಅವ್ರಿಗೆ ಏನ್ ಮಾಡ್ಬೇಕು? ಪುನರುತ್ಥಾನ ಮಾಡ್ಬೇಕು. ಅದು ಮಾಡ್ತಾರ ಅಂದ್ರೆ ಎಸ್ ಮಾಡ್ತಾರೆ. ನೋಡಿ ಕೆಲವೊಂದು ವಾಕ್ಯಗಳು ಓದೋಣ. ಏನಪ್ಪಾ ಅಂದ್ರೆ ಸಭೆ ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬದುಕಿರ್ತದ ಅಂತಂದ್ರೆ ಎಸ್, ಕೆಲವೊಂದು ಸಭೆ ಬದುಕಿರ್ತಾರೆ. ಕೆಲವು ಜನ ಮಕ್ಳುಗಳು ಸಭೆಯಲ್ಲಾಗಂತ ಮಕ್ಳುಗಳು ಭೂಲೋಕದಲ್ಲಿ ಬದುಕಿರ್ತಾರೆ. ಇಲ್ಲಿ ಪ್ರಕಟಣೆ 3ನೇ ಅಧ್ಯಾಯ, ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಓದಿ. ಪ್ರಕಟಣೆ 3:11 6ನೇ ಸಭೆ ಬಗ್ಗೆ ಹೇಳ್ತಾರೆ. ಫಿಲಿಡೆಲ್ಫಿ ಸಭೆ ಬಗ್ಗೆ ಹೇಳ್ತಾರೆ. ಓದಿ ಯಾರಾದ್ರು. ಪ್ರಕಟಣೆ 3:11. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ವೆರಿ ಗುಡ್. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ನೋಡ್ರ, ಇದು 6ನೇ ಸಭೆಗೆ ಹೇಳೋದು. ಈಗ ಬೇಗನೆ ಬರ್ತದೆ. 7ನೇ ಸಭೆಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ನೋಡಿರ್ತೀನಿ. 20ನೇ ವಾಕ್ಯ ಬರ್ತಾರೆ. ಆಸಕ್ತನಾಗಿರೋ, ದೇವರ ಕಡೆಗೆ ತಿರುಗಿಕೋ. ಪ್ರಕಟಣೆ 3:20 ಬದ 3:20 ಬದ 3:20. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ನೋಡ್ರ, ಯೇಸು ಕ್ರಿಸ್ತಂಗರು ಏನಾಗಿದ್ದಾರೆ? ಆಲ್ರೆಡಿ ಬಾಗಿಲತ್ತ ಬಂದ್ಬಿಟ್ಟಾರೆ. ಇವಾಗ ನೀವೇ ಹೇಳ್ರಿ, ಈ ಸಭೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಪ್ರತ್ಯಕ್ಷತೆಯಲ್ಲಿರೋಂಥ ಸಭೆ, ಅವರು ಮರಣ ಹೊಂದಿದ ನಂತರ ಸಮಾಧಿಯಲ್ಲಿ ನಿದ್ದೆ ಮಾಡಿ ವೇಟ್ ಮಾಡೋಂಥ ಅವಶ್ಯಕತೆ ಇದೆಯಾ? ಹೇಳ್ರಿ, ಇಲ್ಲ ಬ್ರದರ್, ಅವಶ್ಯಕತೆ ಇದೆಯಾ? ಇಲ್ಲ ಇಲ್ಲ. ನೋಡಿ, ಇದಕ್ಕಿಂತ ಮುಂಚೆ ಇರೋ ಸಭೆ ವೇಟ್ ಮಾಡ್ಬೇಕಾಗಿತ್ತು. ಯಾಕೆ? ಯಾರ ಒಂದು ಬರವಣಿಗೆಗಾಗಿ, ಕ್ರಿಸ್ತನ ಬರವಣಿಗೆಗೆ ವೇಟ್ ಮಾಡ್ಬೇಕಾಗಿತ್ತು. ಕ್ರಿಸ್ತನ ಬಂದಿದ ಮೇಲೆ ವೇಟ್ ಮಾಡೋಂಥ ಅವಶ್ಯಕತೆ ಇದೆಯಾ? ಇಲ್ಲ. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ ಪ್ರಶ್ನೆ? ಎಲ್ಲರೂ ದಯವಿಟ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಎಲ್ಲರ ಸಭೆ ಕ್ರಿಸ್ತನ ಎರಡನೇ ಬರಿಕೆವರೆಗೂ ವೇಟ್ ಮಾಡಬೇಕು. ಕ್ರಿಸ್ತನ ಎರಡನೇ ಬರಿಕೆ ಬಂದಿದ ಮೇಲೆ ವೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಈ ವಾಕ್ಯದ ಮುಖದ ಕ್ಲಿಯರ್ ಆಗಿ ನೋಡೋದು. ಇವಾಗ ಬನ್ನಿ 1ನೇ ಕೊರಿಂಥ 15ನೇ ಅಧ್ಯಾಯ ಇವಾಗ ಓದಿಂತೀನಿ. 51ನೇ ವಾಕ್ಯ ಮತ್ತೆ 52ನೇ ವಾಕ್ಯ ಓದ್ರಿಂತೀನಿ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ಅದಕ್ಕೆ ಹೇಳ್ತಾರೆ, ಇದೊಂದು ಸೀಕ್ರೆಟ್ ಆಗಿರೋಂಥ ಮ್ಯಾಟರ್ ನಿಮ್ಗೆ ಹೇಳ್ತೀನಿ. ಏನಪ್ಪಾ ಅದು ಅಂದ್ರೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ನಾವೆಲ್ಲರೂ ನಿದ್ರೆ ಹೋಗೋದಿಲ್ಲ. ಸಭೆಯಲ್ಲಿರೋಂಥ ಸಭೆ ಮಕ್ಳು ಎಲ್ಲರೂ ಯಾರು ಈ ಕ್ರಿಸ್ತನ ದೇಹಕ್ಕೆ ಅಂಗವಾಗ್ತಾ ಇದಾರೋ 1,44,000 ಜನ, ಇವ್ರೆಲ್ಲರೂ ಏನ್ರಿ ಮರಣ ಹೊಂದಿದ ನಂತರ ಸಮಾಧಿಯಲ್ಲಿ ನಿದ್ರೆ ಮಾಡಿ ವೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ. ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ಕಡೆ ತುತ್ತೂರಿ ಧ್ವನಿ ಆಗ್ಬೇಕಾರೆ ಇದೇನು ಕಡೆ ತುತ್ತೂರಿ? ತುತ್ತೂರಿಲಿ ಕಡೆ ತುತ್ತೂರಿ ಬೇರೆ ಇದೆಯಾ? ಹಂಗಾರೆ ಮೊದಲೇ ತುತ್ತೂರಿ ಇರ್ಬೇಕು ಅಂತ ಅರ್ಥ ತಾನೆ? ಕಡೆ ತುತ್ತೂರಿ ಇದೆ ಅಂತ ಅರ್ಥ ಅಲ್ಲ? ಹಂಗಾರೆ ಏನರ್ಥ? ಮೊದಲನೇ ತುತ್ತೂರಿ ಯಾವುದು, ಕಡೆ ತುತ್ತೂರಿ ಯಾವುದು? ನೀವ್ ಹೇಳ್ರಿ, ಬೈಬಲ್ ಅಲ್ಲಿ ಎಷ್ಟು ತುತ್ತೂರಿ ಬಗ್ಗೆ ಮಾತಾಡ್ತಾರೆ? 7 ತುತ್ತೂರಿ. 7 ತುತ್ತೂರಿ ಎಲ್ಲಿದೆ? ಎಲ್ಲಿ ಮಾತಾಡ್ತಾರೆ? ಬೈಬಲ್ ಅಲ್ಲಿ 7 ತುತ್ತೂರಿ ಇದೆ ಅಂತ ಎಲ್ಲಿ ಮಾತಾಡ್ತಾರೆ? ಪ್ರಕಟಣೆ. ವೆರಿ ಗುಡ್. ಅದರ ಓದಿಂತೀನಿ. ಪ್ರಕಟಣೆ 8ನೇ ಅಧ್ಯಾಯ 2ನೇ ವಾಕ್ಯ. ಪ್ರಕಟಣೆ 8ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ ಯಾರಾದ್ರ. ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ವೆರಿ ಗುಡ್. ನೋಡ್ರ, 7 ಮಂದಿ ದೇವದೂತರು ಇದಾರೆ, 7 ತುತ್ತೂರಿಗಳಿದೆ. ಸರಿ, ಇವ್ರು ಎಲ್ಲಿ ಊದಿದ್ರು? 7 ಸಭೆಯಲ್ಲಿ ಊದಿದ್ರು. ಕರೆಕ್ಟಾ? 7 ಸಭೆಗಳು ಯಾವ್ದು ಪ್ರಕಟಣೆಯಲ್ಲಿ ಇದೆಯಾ? 7 ಸಭೆ ಅಂತಿದ್ಯಾ? ಹೆಸರು ಕೊಟ್ಟಿದ್ದೀರಾ? ಹೌದು ಬ್ರದರ್. ಎಲ್ಲಿ ಕೊಟ್ಟಾರೆ? ಪ್ರಕಟಣೆ 1ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿ. ಪ್ರಕಟಣೆ 1:11 ಓದಿ. ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ ಎಂಬಿ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ನೋಡ್ರ, 7 ಪಟ್ಟಣದಲ್ಲಿರುವಂತ ಸಭೆಗಳಿಗೆ 7 ಹೆಸರು ಕೊಡ್ತು. ಕೊನೆ ಹೆಸರು ಯಾವ್ದು ನೋಡಿದ್ರಿ? ಲವೋದಿಸಿಯ ಸಭೆ.
ಅಂದ್ರೆ 7ನೇ ಸಭೆ ಅಂದ್ರೆ ಲವೋದಿಸ್ಯ ಸಭೆ. ಕರೆಕ್ಟಾ? ಇವಾಗ ಪ್ರಕಟಣೆ 3ನೇ ಅಧ್ಯಾಯಕ್ಕೆ ಬನ್ನಿ. ಲವೋದಿಸ್ಯ ಸಭೆ ಏನ್ ಹೇಳ್ತಾರೆ ನೋಡಿ. ಪ್ರಕಟಣೆ ಎಲ್ಲ ದಯವಿಟ್ಟು ಗಮನಿಸಿ. ಎಲ್ಲರೂ ಕೇಳ್ತಾ ಇದ್ದೀರಾ? ಬೈಬಲ್ ಇಟ್ಕೊಂಡು ದಯವಿಟ್ಟು ಗಮನಿಸಿ. ರೆವಲ್ಯೂಷನ್ 3rd ಚಾಪ್ಟರ್ ಬದರ್ ವರ್ಸ್ 14 ಓದಿ ಬದರ್. 14ನೇ ವಾಕ್ಯ ಓದಿ ಬದರ್. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಅಂದ್ರೆ ಸಭೆಯ ದೂತನಿಗೆ, ಲವೋದಿಸ್ಯ ಸಭೆಯ ದೂತನಿಗೆ ಬರೀ ಅಂತ ಹೇಳ್ತಾರೆ. ಈ ಸಭೆಯ ದೇವದೂತ ಒಂದು ತುತ್ತೂರಿ ಏನ್ ಮಾಡ್ತಾರಂತೆ, ಊದ್ತಾರಂತೆ. ಇದು ಕಡೆಯ ತುತ್ತೂರಿ, ಇದು 7ನೇ ತುತ್ತೂರಿ. ಕರೆಕ್ಟಾ? 7ನೇ ಸಭೆ ಹೆಸರು ಲವೋದಿಸ್ಯ. ಅಂದ್ರೆ ಈ ಸಭೆಗೆ ಊದುವಂತ ಒಬ್ಬ ದೇವದೂತನ ತುತ್ತೂರಿ ಕಡೆ ತುತ್ತೂರಿ ಆಗಿರ್ಬೇಕು. ಕರೆಕ್ಟಾ? ಇದೇ ಕಡೆ ತುತ್ತೂರಿಯ ಸಮಯ. ಸರಿ, ಈ ಕಡೆ ತುತ್ತೂರಿಯ ಸಮಯದಲ್ಲಿ ಏನಾಗ್ತದೆ? ಇವಾಗ 20ನೇ ವಾಕ್ಯ ಓದಿಬೋದು. ಅದಲ್ಲ 20. ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಅಂದ್ರೆ 7ನೇ ಸಭೆಯ ಸಮಯದಲ್ಲಿ 7ನೇ ತುತ್ತೂರಿ ಊದ ಸಂದರ್ಭದಲ್ಲಿ ಆಲ್ರೆಡಿ ಕ್ರಿಸ್ತನ್ ಏನಾಗಿದ್ದಾರೆ? ಬರ್ತಾ ಇದಾರ? ಬಂದ್ಬಿಟ್ಟವ್ರ? ಬಂದಿದ್ದಾರೆ. ಹೇಳ್ರಿ. 19 ಜನದಲ್ಲಿ ಇಬ್ರು ಉತ್ತರ ಕೊಡ್ತಾರ. ಮಿಗ್ದವ್ರಲ್ಲಿ ಏನೋ ನೀವೇನಾರ ಹೇಳ್ಕೊಳ್ಳಿ ನಮ್ಗೇನೋ ಅಂತನಾ? ಇಲ್ಲ ಬ್ರದರ್, ಆಲ್ರೆಡಿ ಬಂದಿದ್ದಾರೆ ಅಂತ. ಇಲ್ಲ, ಬಂದಿದ್ದಾರೆ ಬ್ರದರ್. ಅದರ ಬಂದಿದ್ದಾರೆ. ಅದು ನಮ್ಮ ಕಣ್ಣು ಮುಂದೆ ಬಹು ಸ್ಪಷ್ಟವಾಗಿ ತುಂಬಾ ಕ್ಲಿಯರ್ ಆಗಿದೆ ಅಲ್ವರ. ಇದ್ರಲ್ಲಿ ಯಾರಿಗಾರೋ ಡೌಟ್ಸ್ ಇದ್ರೆ ದಯವಿಟ್ಟು ನೀವೇನ್ ಮಾಡಿ, ನಮ್ಮ ಮತ್ತೆ ಕ್ಲಾರಿಫಿಕೇಶನ್ ತಗೊಳ್ಳಿ. ಆಗಿರೋ ಕ್ಲಾಸಸ್ಗಳು ಕೇಳಿ, ಇಲ್ಲ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, ನಿಮ್ಗೆ ಕ್ಲಾರಿಟಿ ಕೊಡ್ತೀರಿ. ಅರ್ಥ? ಹಂಗಾರೆ 7ನೇ ಸಭೆಯ ಕಾಲದಲ್ಲಿ ಕಡೆ ತುತ್ತೂರಿ ಊದ ಸಂದರ್ಭದಲ್ಲಿ ಕ್ರಿಸ್ತನು ಆಲ್ರೆಡಿ ಬಂದಿರ್ತಾರೆ. ಸರಿ, ಬಂದಿರ್ಬೇಕಾದ್ರೆ ಏನಾಗ್ತದೆ? ಇವಾಗ 1ನೇ ಕೊರಿಂಥ 15ನೇ ಅಧ್ಯಾಯ ಮುಂದಕ್ಕೆ ಓದಿ ಅಂತೀನಿ. ಏನ್ ಹೇಳ್ತಾರೆ? ನಿಮ್ಗೆ ಒಂದು ರಹಸ್ಯವನ್ನು ಹೇಳ್ತೀನಿ. ಕಡೆ ತುತ್ತೂರಿ ಊದ್ಬೇಕಾದ್ರೆ, ಅಲ್ರ ಕಡೆ ತುತ್ತೂರಿ ಅಂದ್ರೆ ಕಡೆಯ ಸಭೆಯ ಕಾಲದಲ್ಲಿ ಏನಾಗ್ತಾರಂತೆ ಅವಾಗ? ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ನೋಡ್ರ, ಒಂದೇ ಕ್ಷಣದಲ್ಲಿ ಏನ್ರಿ ರೆಪ್ಪೆ ಬಡಿಯೋಷ್ಟೊತ್ತಿಗೆ ಮಾರ್ಪಾಡಾಗ್ಬಿಡ್ತಾರೆ. ರೆಪ್ಪೆ ಬಡಿಯೋಷ್ಟೊತ್ತಿಗೆ ಏನ್ರಿ ಚಿಟಿಕೆ ಹೊಡಿತಲ್ಲ, ಅದಕ್ಕಿಂತ ಫಾಸ್ಟ್ ರೀ. ರೆಪ್ಪೆ ಹೊಡಿಯೋಷ್ಟು ಮಾರ್ಪಾಡಾಗ್ಬಿಡ್ತೀನಿ. ಮೀನಿಂಗು ಸಭೆ ಮರಣ ಹೊಂದಿದ ತಕ್ಷಣನೇ ಆ ಸಭೆಗೆ ಇಮ್ಮಿಡಿಯೇಟ್ ಆಗಿ ಆ ಮೂಮೆಂಟಲ್ಲೇ ಆತ್ಮಿಕ ಶರೀರ ಕೊಟ್ಟು ಪುನರುತ್ಥಾನ ಮಾಡ್ತಾರೆ. ಬೇರೆ ಎಲ್ಲಾ ಸಭೆ ಮಕ್ಕಳುಗಳು ಸಮಾಧಿಯಲ್ಲಿ ಇದ್ದು ಕ್ರಿಸ್ತನ 2ನೇ ಬರಿಕೆಯವರೆಗೂ ವೇಟ್ ಮಾಡೋಂಥ ಅವಶ್ಯಕತೆ ಇತ್ತು. ಆದರೆ ಈ ಸ್ಪೆಷಲ್ ಆಗಿ 7ನೇ ಒಂದು ದೂತನ 7ನೇ ಸಭೆ ಕಾಲದಲ್ಲಿ ಇರೋಂಥ ಭಕ್ತರುಗಳು ಸಮಾಧಿಯಲ್ಲಿ ಏನ್ರಿ ಅಲ್ಲಿ ವೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಕ್ರಿಸ್ತನು ಆಲ್ರೆಡಿ ಬಂದಿರೋದ್ರಿಂದ, ಅವ್ರ ಕೈಲಿ ಪುರಸ್ಕಾರ ಇರೋದ್ರಿಂದ, ಯೋಗ್ಯವಾಗಿ ಬದುಕಿರೋಂಥ ಮಕ್ಕಳುಗಳಿಗೆ ಸತ್ತೋಗಿದ ತಕ್ಷಣ ರೆಪ್ಪೆ ಬಿಡಿಸೋದಕ್ಕೆ ಪುನರುತ್ಥಾನದಲ್ಲಿ ಏನ್ ಕೊಡ್ತಾರೆ? ಆತ್ಮಿಕ ಶರೀರ ಕೊಡ್ತಾರೆ. ಆತ್ಮಿಕ ಶರೀರ ಕೊಟ್ಟು ಏನ್ ಮಾಡ್ತಾರೆ ಅವ್ರಿಗೆ? ಏನ್ರಿ ಮುಂದಕ್ಕೆ ಓದಿಂತೀನಿ, ಕಂಟಿನ್ಯೂ ಮಾಡಿ ಸ್ಟಾರ್. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ನೋಡ್ರ, ಅವಾಗ ಏನಾಯ್ತು? ತುತ್ತೂರಿ ಊದಲಾಗಿ ಕ್ರಿಸ್ತನ 2 ಬಳಿಕೆ ತುತ್ತೂರಿ ಊದಲಾಗಿ ಯೇಸು ಕ್ರಿಸ್ತ 2 ಬಳಿಕೆ ಸತ್ತವ್ರಲ್ಲಿ ಎಬ್ಬಿಸ್ತಾರೆ. ಅರೆ ನಾವು ನಮಗ ಆತರ ಅಲ್ಲಪ್ಪ. ಮರಣ ಹೊಂದಿದ ತಕ್ಷಣ ಏನ್ ಮಾಡ್ತಾರೆ? ಮಾರ್ಪಾಡು ಮಾಡ್ಬಿಡ್ತಾರಂತೆ. ಮರಣ ಹೊಂದಿದ ತಕ್ಷಣ ಇಮ್ಮಿಡಿಯೇಟ್ ಆ ಮೂಮೆಂಟ್ ಅಲ್ಲಿ ಏನ್ರಿ ಒಂದು ಆತ್ಮಿಕ ಶರೀರ ದೇವ್ರು ಏನ್ ಮಾಡ್ತಾರೆ? ಕೊಟ್ಬಿಟ್ಟು ನಮ್ಮನ್ನ ಕ್ರಿಸ್ತನೊಂದಿಗೆ ಸೇರಿಸ್ತಾರೆ. ಫಸ್ಟ್ ಥೆಸಲೋನಿಯನ್ಸ್ 4th ಚಾಪ್ಟರ್ 16th ವರ್ಸ್ ಓದ್ರಲ್ಲ ಏನ್ರಿ? ಕರ್ತನ ತಾನೇ ಬರ್ತಾರೆ. ಅವಾಗ ಏನ್ರಿ ಕ್ರೈಸ್ತವರಾಗಿ ಸತ್ತಿರೋರು ಮೊದಲು ಎದ್ದು ಬರ್ತಾರೆ ಅಂತ. ಅದರಿಂದ ಮುಂದಕ್ಕೆ ಓದಿ ಅಂತ ಅಲ್ಲಿ ಬರ್ತಾರೆ ನೋಡಿ ಕ್ಲೀನಾಗಿ ಓದಿ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಾಕ್ಯ ಓದ್ರಿ. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂಡರ್ಲೈನ್ ಮಾಡ್ಕೊಳ್ರಿ. ಆಮೇಲೆ ಜೀವದಿಂದ ಉಳಿದಿರಂತ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೆಂಗೆ ಪಕ್ಕನೆ ಒಯ್ಯಲ್ಪಡ್ತಾರೆ? ಮರಣದ ನಂತರ ಇಮ್ಮಿಡಿಯೇಟ್ಗೆ ರೆಪ್ಪೆ ಬಿಡೋಷ್ಟತ್ರಲ್ಲೇ ಏನ್ರಿ ಆತ್ಮಿಕ ಶರೀರ ಕೊಟ್ಟು ಏನ್ರಿ ಕರ್ತನ ಎದುರುಗೊಳ್ಳೋದಕ್ಕೆ ಏನ್ ಮಾಡ್ತಾರೆ? ಒಯ್ಯಲ್ಪಡ್ತೀವಿ. ಆಮೇಲೆ ನೆಕ್ಸ್ಟ್ ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಹೀಗಾಗಿ ಸದಾಕಾಲ ಕರ್ತನೊಂದಿಗೆ ಏನ್ ಮಾಡ್ತೀರಿ? ಒಂದು ಅಂತರಿಕ್ಷದಲ್ಲಿ ಅದ್ರ ಜೊತೆಗೆ ಆಳ್ವಿಕೆಗೆ ಏನ್ ಮಾಡ್ತೀವಿ? ನಾವು ಸೇರ್ತೀರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಮರಣ ತುಂಬಾ ಅತ್ಯವಶ್ಯಕತೆ. ಮರಣ ಹೊಂದಿರ ಯಾರೋ ಏನ್ರಿ ಪರಲೋಕಕ್ಕೆ ಹೋಗಕ್ಕೆ ಖಂಡಿತವಾಗೂ ಸಾಧ್ಯನೇ ಇಲ್ಲ. ಅದರಿಂದ ಈ ಒಂದು ಸ್ಪೆಷಲ್ ಕ್ಲಾಸಲ್ಲಿ ಸ್ಪೆಷಲ್ ಟೈಮಲ್ಲಿ ಬದುಕಿದ ಸಭೆಗೆ ಮಾತ್ರ ಮರಣ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ? ಇನ್ಸ್ಟಂಟೇನಿಯಸ್ ರೆಸರೆಕ್ಷನ್ ಏನ್ ಮಾಡ್ತಾರೆ? ಇಮ್ಮಿಡಿಯೇಟ್ ಕೊಡ್ತಾರೆ. ಅವ್ರಿಗೆ ಆತ್ಮಿಕ ವಿಷಯದಲ್ಲಿ ಏನ್ ಮಾಡ್ತಾರೆ? ಪರಲೋಕಕ್ಕೆ ಕೊಂಡೋಗ್ತಾರೆ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ
ರ್ಯಾಪ್ಚರ್ ಅಂತ ಪದ ಏನ್ರಿ ಏನ್ರಿ ಹಂಗೆ ಏನ ಎತ್ತಲ್ಪಡ್ತದೆ ಅಂತ ಅಂದ್ಬಿಟ್ಟು ವಾಕ್ಯ ಬೈಬಲಲ್ಲಿ ಎಲ್ಲೂ ಇಲ್ಲ. ರ್ಯಾಪ್ಚರ್ ಅಂತ ಪದ ಇಂಗ್ಲೀಷಲ್ಲಿ ಬರ್ತಲ್ಲ, ಅದು ಎಲ್ಲೂ ಇಲ್ಲ. ಸರಿ, ಆಗಿರ್ಬೇಕಾದ್ರೆ ಲೂಕ 17ನೇ ಅಧ್ಯಾಯಲ್ಲಿ ಬರ್ತಾರಲ್ಲ ಬ್ರದರ್, ಏನಂತ ಅಲ್ಲಿ ಇಬ್ರು ಜನ ಇದ್ರು, ಒಬ್ಬರನ್ನ ತಗೊಂಡ್ಬಿಟ್ರು ಅಂತ ಹೇಳ್ತಲ್ಲ, ಅದ್ರ ಅರ್ಥ ಏನು ಅಂತ ನಾವ್ ಏನ್ ಮಾಡೋಣ ಅಂದ್ರೆ, ಇವಾಗ ವಾಕ್ಯದ ಅರ್ಥ ಏನು ಅಂತ ನೋಡೋಣ. ನೋಡಿ, ಲೂಕ್ 17 ಚಾಪ್ಟರ್ಗೆ ಬನ್ನಿ. ಲೂಕ್ 17 ಚಾಪ್ಟರ್ಗೆ ಬಂದ್ರೆ ನಾವು ಅಲ್ಲಿ ಓದೋಣ. 34ನೇ ವಾಕ್ಯದಿಂದ ನಿಧಾನವಾಗಿ 37 ಓದ್ಕೊಂಡ್ ಬಂದಿದ್ದೀನಿ. ಯಾರಾದ್ರು? ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಹ್ಮ್. ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಡಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು ಅಂದನು. ಈ ಮಾತಿಗೆ ಶಿಷ್ಯರು, ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಹೆಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ನೋಡ್ರ, ಇಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತು ಆ ರಾತ್ರಿಯಲ್ಲಿ ಏನ್ರಿ ಇಬ್ರು ಏನ್ತಾರೆ ಹಾಸಿಗೆ ಬಂದು ಮಲಗಿರ್ತಾರೆ, ಒಬ್ಬರನ್ನ ಎತ್ಕೊಂಡ್ಬಿಡ್ತಾರೆ, ನೋಡಿ ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ. ಇಬ್ರು ಬಂದ್ರೆ ಸ್ತ್ರೀಗಳು ಏನ ಬೀಸೋರು ಹುಲ್ಲಲ್ಲಿ ರುಬ್ತಾ ಇರ್ತಾರಂತೆ, ಒಬ್ಬರನ್ನ ತಗೊಂಡ್ಬಿಡ್ತಾರೆ, ಬಿಟ್ಬಿಡ್ತಂತೆ. ಇಬ್ರು ಹೊಲದಲ್ಲಿ ಇರ್ತಂತೆ, ಒಬ್ರನ್ನ ತಗೊಂಡ್ಬಿಡ್ತಾರೆ, ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ. ಅವರ ಇವಾಗ ನಮ್ಗೆಲ್ಲರಿಗೂ ಡೌಟ್ ಬರ್ತಲ್ಲ, ಎಲ್ಲಿ ಕರ್ಕೊಂಬಿಟ್ರಿ ಇವ್ರನ್ನ, ಎಲ್ಲಪ್ಪ ಹೋಗ್ಬಿಟ್ರಿ ಇವರು ಅಂತಂದ್ಬಿಟ್ಟು. ಅದರ ಇದೇ ಪ್ರಶ್ನೆ ಶಿಷ್ಯನ್ಗಳು ಕೂಡ ಬಂತು. ಕ್ರೈಸ್ಟ್ ಏನು ಉತ್ತರ ಕೊಟ್ರು, ಇವನ್ನೆಲ್ಲ ಪರಲೋಕ ಕರ್ಕೊಂಡ್ಬಿಟ್ರಿ ಅಂತ ಹೇಳಿದ್ರ. ಅಲ್ಲಿ ಕೊಟ್ಟವ್ರ ಹಂಗೆ 37ನೇ ವಾಕ್ಯ ಇನ್ನೊಂದ್ಸತಿ ಓದಿ ಬದಾರ. ಸ್ವಾಮಿ, ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವರಿಗೆ, ಹೆಣ ಎಲ್ಲಿಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು. ಸರಿ, ಇದು ನೀವೇ ಯೋಚನೆ ಮಾಡಿ, ಎಣ ಎಲ್ಲಿದೆಯೋ ಹದ್ದುಗಳು ಕೂಡ್ತಾರೆ ಅಂತ ಉತ್ತರ ಕೊಟ್ರು. ಇವಾಗ ಶಿಷ್ಯನ್ರುಗಳು ಕೇಳಿರೋ ಪ್ರಶ್ನೆಗೆ ಯೇಸು ಕ್ರಿಸ್ತು ಕೊಡಂತ ಉತ್ತರ ಏನಾರ ಮ್ಯಾಚ್ ಆಗ್ತದ? ಶಿಷ್ಯನ್ರು ಆಗಲ್ಲ. ಏನ್ ಕೇಳಿದ್ರು ಶಿಷ್ಯನ್ರು? ಸ್ವಾಮಿ, ಇವನ್ನ ತಗೊಂಬಿಟ್ರಿ. ಎಲ್ಲಿಗಪ್ಪ ತಗೊಂಬಿಟ್ರಿ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಇಲ್ಲಪ್ಪ ಇಲ್ಲಿ ಕರ್ಕೊಂಬಿಟ್ಟೆ ಅಂತ ಹೇಳ್ಬೇಕು ಅಲ್ವರ. ಸಿಂಪಲ್ ಆಗಿ ಇಲ್ಲಪ್ಪ ನೀನು ಪರಲೋಕ ಕರ್ಕೊಂಬಿಟ್ರೆ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು ಯೇಸು ಕ್ರಿಸ್ತು. ಹಂಗೆ ಹೇಳಿದ್ರ? ಹಂಗೆ ಹೇಳಲೇ ಇಲ್ಲ. ಏನ್ ಹೇಳ್ತಾರೆ? ಎಣ ಎಲ್ಲಿದ್ಯೋ ಅಲ್ಲಿ ಹದ್ದುಗಳು ಸೇರ್ತಾರೆ ಅಂತ ಅಂದ್ಬಿಟ್ಟು. ಏನಿದೆ ಅರ್ಥ? ಏನಿದು ಎಣ ಅಂದ್ರೆ? ಏನಿದು ಹದ್ದು ಅಲ್ವರ? ಇವ ಯೋಚನೆ ಮಾಡಿ, ಎಣ ಎಲ್ಲಿರ್ತದೆ? ಕೆಳಗಡೆ ಇರ್ತಾರ, ಮೇಲ್ಗಡೆ ಇರ್ತಾರ? ಹೆಣ ಹೆಣ ಕೆಳಗಿರ್ತದೆ, ಕೆಳಗಡೆ. ಹದ್ದು ಎಲ್ಲಿರ್ತಾರೆ? ಕೆಳಗಡೆ ಇರ್ತಾರ, ಮೇಲೆ ಇರ್ತಾರ? ಮೇಲಿರ್ತದ. ಮೇಲೆ ಇರ್ತದೆ. ಅಲ್ವರ? ಇವಾಗ ಆ ಎಣನ ಎತ್ಕೊಂಡು ಹೋಗೋದಿಕ್ಕೆ ಹದ್ದು ಎಲ್ಲಿಂದ ಎಲ್ಲಿಗೆ ಬರ್ತಾರೆ? ಕೆಳಗಡೆಯಿಂದ ಮೇಲಿಗೆ ಬರ್ತಾರ, ಮೇಲ್ಗಡೆ ಕೆಳಗೆ ಬರ್ತದ? ಮೇಲಿಂದ ಕೆಳಗೆ. ಮೇಲಿಂದ ಕೆಳಗಡೆ ಬರ್ತದೆ. ಮೇಲಿಂದ ಕೆಳಗಡೆ ಬರ್ತದೆ ಅಲ್ವರ? ಹಂಗಂದ್ರೆ ಇಲ್ಲಿ ನಾವೆಲ್ಲ ಎದುರು ನೋಡೋದಕ್ಕಿಂತ ಯೇಸು ಕ್ರಿಸ್ತು ಉಲ್ಟಾನೇ ಹೇಳ್ತಾವ್ರಲ್ಲಪ್ಪ. ಎಲ್ಲಿಗೆ ತಗೊಂಡ್ಬಿಟ್ಟೆ ಅಂತಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ತಗೊಂಡ್ಬಿಟ್ರು ಅಂತ ಹೇಳ್ತಾನೆ ಇಲ್ಲ. ಆ ಉತ್ತರದಲ್ಲಿ ಏನ್ ಹೇಳ್ತಾರಂದ್ರೆ ಮೇಲೆಯಿಂದ ಕೆಳಗಡೆ ಬರೋದನ್ನ ಹೇಳ್ತಾವ್ರ ನೋಡಿದ್ರಿ. ಎಣ ಎಲ್ಲಿದ್ಯೋ ಅಲ್ಲಿ ಹದ್ದು ಏನಾಗ್ತಾರೆ ಬಂದಿ ಸೇರ್ತಾರಂತೆ, ಮೇಲ್ಗಡೆಯಿಂದ ಕೆಳಗಡೆ ಏನಾಗ್ತಾರಂತೆ ಬಂದಿ ಸೇರ್ತಾರೆ ಅಂತ ಹೊರತು ಕೆಳಗಡೆ ಅಂತ ಮೇಲೆ ಹೋಗೋದ್ ಬಗ್ಗೆ ಹೇಳ್ತಾನೆ ಇಲ್ಲ. ಸರಿ, ಇದು ಏನ್ ಅರ್ಥ ಇದು? ಅದರ ಏನಕ್ಕೆ ಹಿಂಗೆ ಹೇಳ್ತಾವ್ರೆ? ಏನಕ್ಕೆ ಹಿಂಗೆ ಕೆಳಗಡೆ ಮೇಲೆ ಬಿಡ್ತಾರದು? ಇದನ್ನ ಅರ್ಥ ಮಾಡ್ಕೊಬೇಕು. ಸಾಮಾನ್ಯವಾಗಿ ಎಲ್ಲ ಏನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ತಗೊಂಡ್ಬಿಟ್ರು ಅಂದ್ರೆ ಪರ್ಲೋಕ್ ಕರ್ಕೊಂಡ್ಬಿಟ್ರು ಅಂತ. ಅಲ್ಲೈತ ಹಂಗೆ? ಅಲ್ಲೋಡಿ, ಎತ್ತಲ್ಪಟ್ರು ಅಂತ ಕೂಡ ವಾರ್ತೆನೇ ಇಲ್ಲ ರೀ. ದೇವರ್ ಟೇಕನ್ ಹಪ್ ಅಂತ ಕೂಡ ವಾರ್ತೆ ಇಲ್ಲ. ಇಂಗ್ಲೀಷ್ ಓದ್ರಿ ತಿನ್ಬೇಕಾರೆ. ಎಲ್ಲಿ ಅಂದ್ರೆ 34ನೇ ವಾಕ್ಯ ಇನ್ನೊಂದ್ಸತಿ ಓದ್ರಿ, ಅದಲ್ಲೇ ಬರ್ತಾರ. ಅಲ್ಲಿ ಏನ್ ಬರ್ತಾರೆ ಗಮನಿಸಿ, ಎಲ್ಲರೂ ದಯವಿಟ್ಟು ಗಮನಿಸಿ. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಡಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ನೋಡ್ರ, ತೆಗೆದುಕೊಡಲ್ಪಡುವನು ಅಂತ ಕೊಟ್ಟಿದ್ಯಾ ಅಷ್ಟೇ ಹೊತ್ತು ಎತ್ತಿಕೊಳ್ಳಲ್ಪಡುವನು ಅಂತ ಹೇಳಿದ್ಯಾ? ಇಲ್ಲ ಇಲ್ಲ. ಇಲ್ಲ. ತಗೊಂಬಿಟ್ರು ಅನ್ನೇನತ್ತ ಏನ್ರಿ? ಮೇಲೆ ಹಿಂಗ್ ತಗೊಂಬಿಟ್ರು ಅಂತಲ್ಲ ರೀ. ಮೇಲೆ ತಗೊಂಡೋದಕ್ಕೆ ಎತ್ತಲ್ಪಡೋದು ಅಂತ ಹೇಳೋದು. ಎತ್ಕೊಂಬಿಟ್ರು ಅಂತ ಹೇಳ್ಬೇಕು. ಎತ್ತಲ್ಪಡೋದ್ ಬಗ್ಗೆ ಹೇಳ್ತಾನೆ ಇಲ್ಲ ರೀ. ತಗೊಂಬಿಟ್ರು ಅಂತ ಕೇಳ್ಬಿಟ್ರೆ ಎಲ್ಲಿಗಪ್ಪ ತಗೊಂಡ್ಬಿಟ್ರು? ಆ ಪ್ರಶ್ನೆಗೆನೆ ಸರಿಯಾಗಿ ಉತ್ತರ ಯೇಸು ಕ್ರಿಸ್ತು ಹೇಳ್ತಾರೆ. ಎಣ ಎಲ್ಲಿದ್ಯೋ ಅಲ್ಲಿ ಹದ್ದು ಬತ್ತಲ್ಲ, ಆ ಥರ ತಗೊಂಬಿಟ್ಟೆ ಅಂತ ಹೇಳ್ತಾರೆ. ನಂಗ್ರೆ ಏನು ಹೇಳ್ತಾರೆ ಇಲ್ಲಿ? ಅದ ನೋಡಿ, ಇಲ್ಲಿ ನಮಗೆ ವಾಕ್ಯ ಓದೋದ್ರಿಂದ ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ. ಏನಪ್ಪ ಅಂದ್ರೆ, ಈ ಇಬ್ರು ಏನ್ರಿ ಮನುಷ್ಯರು ಅದರ ಒಂದೇ ಹಾಸಿಗೆ ಮೇಲೆ ಏನಾಗಿದ್ದರಂತೆ ಇದ್ರಂತೆ ಅಲ್ವರ? ಸರಿ, ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟು ಎಣ ಅಂದ್ರೆ ಏನು, ಹದ್ದು ಅಂದ್ರೆ ಏನು ತಿಳ್ಕೊಬೇಕು. ಸರಿ, ದೇವ್ರ ಮಕ್ಕಳನ್ನ ಬೈಬಲ್ನಲ್ಲಿ ಎಲ್ಲರ ಹೆಣಕ್ಕೆ ಹೋಲಿಕೆ ಮಾಡಿದಾರ ಅಥವಾ ಹದ್ದುಗೆ ಹೋಲಿಕೆ ಮಾಡಿದಾರ?
ದೇವ್ರ ಮಕ್ಕಳು ಸಭೆನ ದೇವ್ರ ಬೈಬಲಲ್ಲಿ ಹೆಣ ಡೆಡ್ ಬಾಡಿಗೆ ಹೋಲಿಕೆ ಮಾಡಿದಾರ ಅಥವಾ ಹದ್ದುಗೆ ಹೋಲಿಕೆ ಮಾಡಿದಾರ? ಹದ್ದಿಗಳಿಗೆ ನೋಡಿದ್ದಾರೆ. ಅದಕ್ಕೆ ಮಾಡಿದಾರೆ. ಅದರ ಬೈಬಲ್ ವಾಕ್ಯ ಇದೆ ಅವರ ಏಷ್ಯಾದಲ್ಲಿ ಹೇಳ್ತಾರೆ, ಯಾರು ದೇವರಲ್ಲಿ ಕಾದುಕೊಂಡಿರ್ತಾನೋ ಅವ್ನ್ ಏನ್ ಮಾಡ್ತೀನಿ, ದೇವರವನ್ನ ಉಜ್ಜೀವನಗೊಳಿಸ್ತಾರೆ. ಹದ್ದಿನ ತರ ಏನ್ ಮಾಡ್ತಾರೆ, ಹೊಸ ಬಲವನ್ನು ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಅಂತ ಬೈಬಲ್ ವಾಕ್ಯ ಇದೆ. ಕರೆಕ್ಟಾ? ಹಂಗ ದೇವ್ರ ಮಕ್ಕಳು ಹದ್ದುದ್ ಇನ್ನೊಂದು ಹೆಂಗ್ ಗೊತ್ತಾ ಸ್ಪೆಷಾಲಿಟಿ? ಹೈಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಯಾವುದು? ತುಂಬಾ ಎತ್ತರವಾಗಿ ಹಾರಂತ ಒಂದು ಪಕ್ಷಿ ಯಾವುದು? ಹದ್ದು ನೋಡಿದೀರಾ? ಯಾವಾಗೂ ರೆಕ್ಕೆ ಬಡ್ದು ಬುರ್ರ 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 ಅಂತ ಹಾರೋದು ತುಂಬಾ ಕಮ್ಮಿ ರೀ. ಫಸ್ಟ್ ಫ್ಲೈ ಆಗೋ ತನಕ ಮಾತ್ರ ಹಾರ್ಬಿಡ್ತಾರೆ. ಮೇಲೆ ಹೋಗಿದ್ಮೇಲೆ ಅದಕ್ಕೇನೆ ಹೊಡಿಲ್ಲ, ಸುಮ್ಮನೆ ಅಂತ ಗ್ಲೈಡ್ ಆಗ್ತಾ ಇರ್ತಾರೆ ಅಷ್ಟೇ ರೀ ಅಂತ. ಅದು ಸ್ಪೆಷಾಲಿಟಿ ರೀ. ದೇವ್ರ ಮಕ್ಕಳು ವಾಕ್ಯದಲ್ಲಿ ಬೆಳಿಬೇಕಾದ್ರೆ ಪ್ರಯಾಸ ಪಡ್ಬೇಕ್ರಿ, ಕಷ್ಟ ಪಡ್ಬೇಕ್ರಿ. ಆದ್ರೆ ಒಂದ್ಸತಿ ವಾಕ್ಯದಲ್ಲಿ ದೇವರು ನಮಗೆ ಬಲ ಪಡಿಸಿದ್ಮೇಲೆ ಹೊಸ ಬಲವನ್ನು ದೇವರೇ ನಮಗೆ ಕೊಡ್ತಾರೆ. ವಾಕ್ಯದಲ್ಲಿ ನೆಲೆಗೊಂಡಿರಂತ ಮನುಷ್ಯರು ಹೆಂಗಿರ್ತಾನೆ ದೇವರಲ್ಲಿ? ಏನ್ರಿ ಬಲವಂತನಾಗಿರ್ತಾನೆ, ಸ್ಟ್ರಾಂಗ್ ಆಗಿರ್ತಾನ್ರಿ. ಏನ್ರಿ ಅದ್ದಿಂತರ ಹೆಂಗಿರ್ತಂತೆ, ಸೂಪರ್ ಆಗಿ ಏನ್ರಿ ಇರ್ತಾರೆ ನೋಡ್ರಿ. ಅದರ ಹದ್ದು ದೇವ್ರ ಮಕ್ಕಳು ಹದ್ದು. ಸರಿ, ಹದ್ದಿಗೆ ಆಹಾರ ಏನ್ ಹೇಳ್ರಿ ಇವಾಗ? ಹದ್ದು ಬಿಸ್ಕೆಟ್ ಹಾಕಿದ್ರೆ ಬರ್ತದ? ಚಪಾತಿ ಹಾಕಿದ್ರೆ ಬರ್ತದ? ದೋಸೆ? ಡೆಡ್ ಬಾಡೀಸ್ ಮಾಂಸ ಕರೆಕ್ಟ್ ಆಗಿ ಹೇಳಿ ನೋಡ್ತೀನಿ. ಡೈರೆಕ್ಟ್ ಆನ್ಸರ್ ಕರೆಕ್ಟ್ ಆಗಿರ್ಬೇಕ್ರಿ. ಮಾಂಸ. ಹದ್ದು ಬರೋದೇ ಮಾಂಸಕ್ಕೆ. ತರಕಾರಿ ಅಂಗಡಿ ಹತ್ರ ಹದ್ದು ಸಿಗ್ತದ? ಅದೇ ಹೋಗಿ ಅಂತೀನಿ ಮಟನ್ ಮಾಂಸ ಅಂಗಡಿ ಹತ್ರ ಹದ್ದು ಎಲ್ಲ ಕೂತಿರ್ತದೆ. ನಮ್ಗೆ ಗೊತ್ತಿರಲ್ಲ, ಪಟ್ಟಂತ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ನೋಡ್ತೀನಿ. ಇದೇ ಹದ್ದು ಸ್ಪೆಷಾಲಿಟಿ. ಶಾರ್ಪ್ ಐಸೈಟ್ ರೀ. ಅದಕ್ಕೆ ಕಾಯ್ತಾರದ್ ಏನಕ್ಕೆ ಅಂದ್ರೆ ಹೆಣಕ್ಕಾಗ್ರಿ. ಮಾಂಸಕ್ಕೆ ಕಾಯ್ತಾ ಇರ್ತಾರೆ ನೋಡ್ತೀರಿ. ಆ ಮಾಂಸ ಎಲ್ಲಿರ್ತದೋ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಪಟ್ಟಂತ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ನೋಡ್ತೀರಿ. ಇದೇ ದೇವ್ರ ಮಕ್ಳ ಲಕ್ಷಣ. ಯೇಸು ಕ್ರಿಸ್ತು ಹೇಳ್ತಾ ಇರೋದೇನು ಗೊತ್ತಾ? ದೇವ್ರ ಮಕ್ಳಿಗೆ ಏನಪ್ಪ ಬೇಕು? ಆಹಾರ ಬೇಕು. ಎಂತ ಆಹಾರ ಬೇಕು? ಮಾಂಸ ಬೇಕು. ಬಿಸ್ಕೆಟ್ ಬೇಕಾ? ಹಾಲ್ ಬೇಕಾ? ಹಾಲ್ ಹಾಕಡೆ ಬರ್ತದ? ಹದ್ದು ಹಾಲು ಬರ್ತದ? ಹಾಲ್ ಹಾಕಡೆ ಬರ್ತದ ಹದ್ದು? ಇಲ್ಲ. ಇಲ್ಲ. ಎಲ್ಲ ಉತ್ತರ ಕೊಡ್ರಿ. 20 ಜನ ಇದ್ರ, 50 ಕ್ಲಾಸ್ ಆಗಿದೆ, ಉತ್ತರನೇ ಕೊಡಲ್ಲ ಅಂತಿರಲ್ಲಪ್ಪ. ಎಲ್ಲ ಮೊಬೈಲ್ ಆನ್ ಇಟ್ಬಿಟ್ಟು ಪಕ್ಕದಲ್ಲಿ ಟಿವಿ ನೋಡ್ತಾ ಇದ್ದೀರಾ, ತರಕಾರಿ ಕೂತಾ ಇದ್ದೀರಾ, ಬಿರಿಯಾನಿ ತಿಂತಿದ್ದೀರಾ? ಉತ್ತರ ಕೊಟ್ರಿ ಎಲ್ಲರೂ? ಏನ್ರಿ ಹದ್ದು ಏನ್ ನೋಡ್ತದೆ? ಮಾಂಸ. ಇವಾಗ ದೇವ್ರ ಮಕ್ಳಾಗಿರೋ ನಮಗೆ ಏನ್ ಬೇಕು? ಬಿಸ್ಕೆಟ್ ಬೇಕಾ? ಹಾಲ್ ಬೇಕಾ? ಏನ್ ಬೇಕು ನಮ್ಗೆ? ಗಟ್ಟಿಯಾದ ಪದಾರ್ಥ. ಹದ್ದಿಗೂ ಮಾಂಸನೇ ಬೇಕು, ನಮಗೂ ಮಾಂಸನೇ ಬೇಕು. ನಾವೆಲ್ಲ ಸತ್ಯದಲ್ಲಿ ಫಸ್ಟ್ ಬರ್ಬೇಕಾದ್ರೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಬೇಕಾದ್ರೆ ಏನ್ ಕುಡಿತದ್ರಿ? ಪುಟಾಣಿ ಪಾಪುಗಳ ತರ ಹಾಲ್ ಏನ್ ಮಾಡ್ತಾ ಇದ್ರಿ? ಕುಡಿತಾ ಇದ್ರಿ. ಕರೆಕ್ಟಾ? ಓದಿ ಫಸ್ಟ್ ಪೀಟರ್ 2nd ಚಾಪ್ಟರ್ 2nd ವರ್ಸ್. 1ನೇ ಪೇತ್ರ 2:2 ಓದ್ರಿ. 1ನೇ ಪೇತ್ರ 2:2 ಓದ್ರಿ. ಎಲ್ಲಾ ತರದ ನಿದ್ದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಶುದ್ಧ ಹಾಲು ಮಕ್ಳುಗಳ ತರ ಹಾಲನ್ನ ಬಯಸ್ರಿ. ಇವನ್ ನಾವೆಲ್ಲ ಮಕ್ಳ ಏನೋ? ನೀವೆಲ್ಲ ಏನೋ ಮಕ್ಳುಗಳ ಏನೋ? ಪ್ರಾಯಸ್ಥರು ಕರೆಕ್ಟಾ? ಪ್ರಾಯಸ್ಥರು ಏನ್ ಗೊತ್ತಾ? ಇಬ್ರಿಯರ್ ಬನ್ನಿ. ಯಾರು ಮಕ್ಕಳು, ಯಾರು ಹಾಲು ಕುಡಿಯೋರು, ಯಾರು ಬೇಬೀಸು, ಯಾರು ಮಾಂಸ ತಿನ್ನೋ ನೋಡಿಸ್ತೀನಿ. ಇಬ್ರಿಯರು 5ನೇ ಅಧ್ಯಾಯ 11ರಿಂದ ಓದ್ಕೊಂಬನಿ. 11ರಿಂದ 14. Hebrews 5th chapter 11 to 14 ಓದ್ರಿ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೇಕಾಗಿದ್ದರು ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಏನ್ರಿ? ಹಾಲು ಕುಡಿಯೋರು ಯಾರಪ್ಪ ಅಂದ್ರೆ ವಾಕ್ಯದಲ್ಲಿ ಬೆಳೆದೇ ಇರೋರು ಹಾಲು ಕುಡಿಯೋಂಥವ್ರು. ಇವಾಗ ನಾವೆಲ್ಲ ಬೆಳೆದಿದ್ದೀರಾ, ಬೆಳಿಬೇಕಾಗಿದ್ದೀರಾ, ಅಥವಾ ಬೆಳಿತಾ ಇದ್ದೀರಾ, ಅಥವಾ ಬೆಳೆದೇ ಇಲ್ವಾ? ಬೆಳೆದಿದ್ದೀವಿ ಆಲ್ರೆಡಿ ಅಲ್ವರಾ? ನಮ್ಗೇನ್ ಬೇಕು ಇವಾಗ? ಗಟ್ಟಿಯಾದ ಆಹಾರ ಬೇಕು. ಹಾಲನ್ನ ಉಪದೇಶ, ನ್ಯಾಯ ತೀರ್ಪು, ಅದರ ಪ್ರಮಾಣ, ಅದರ ನಂಬಿಕೆ, ವಿಶ್ವಾಸ ಎಲ್ಲ ಹೋಯ್ತು. ಬಿಡ್ರಪ್ಪ ಅದೆಲ್ಲ.
ಇವಾಗ ಗಟ್ಟಿ ಆಹಾರ ತಿನ್ಬೇಕು, ಏನು ಸ್ಟ್ರಾಂಗ್ ಫುಡ್ ರೀ. ಬೈಬಲ್ ಅಂತ ಆಳವಾಗಿರೋಂಥ ಗಟ್ಟಿಯಾಗಿರೋ ಸತ್ಯಗಳು ನಿಮ್ಗೆ ತಿನ್ಬೇಕ್ರಿ. ತಿಂದ್ರೆ ನಮಗೆ ಬಲ ಬರ್ತದೆ, ಶಕ್ತಿ ಬರ್ತದೆ, ಧೈರ್ಯ ಬರ್ತದೆ. ಮುಂದಕ್ಕೆ ಓದಿ ಅಂತೀನಿ, ಹಂಗೆ ಹೇಳ್ತಾರೆ. ಓದಿ ಬರೋದು ಕಂಟಿನ್ಯೂ ಮಾಡಿಬೋದು ನಂಗೆ ಆಮೇಲೆ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ನೋಡ್ರ, ಹಾಲು ಕುಡಿಯೋನು ಯಾರಂತ? ಗಟ್ಟಿಯಾದ ಆಹಾರವು ಹ್ಮ್. ಪ್ರಾಯಸ್ಥರಿಗೋಸ್ಕರ, ಅಂದರೆ ಹ್ಮ್. ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ನೋಡ್ರ, ಯಾರಿಗಪ್ಪ ಗಟ್ಟಿಯಾದ ಆಹಾರ ಅಂದ್ರೆ ಯಾರು ಒಳ್ಳೇದು ಕೆಟ್ಟದು ಡಿಫ್ರೆನ್ಸಿಯೇಷನ್ ಕ್ಲೀನ್ ಆಗಿ ಕಟ್ಟಿದ್ರೆ ಗೊತ್ತಾ? ಸತ್ಯದಲ್ಲಿ ಯಾವ ಸುಳ್ಳು ಯಾವ ಸತ್ಯ ಇದೆರಡನ್ನೂ ಭೇದ ಭಾವ ಕಂಡಿಡ್ಕೊಂಡು ಯಾವ್ದು ಒಳ್ಳೆ ಸ್ಟ್ರಾಂಗ್ ಆಗಿರೋಂಥ ಆಹಾರ ತಿಂತಾನೋ ಅವನೇ ಏನ್ರಿ ಮೆಚ್ಯೂರ್ಡ್ ಆಗಿರೋ ಕ್ರಿಶ್ಚಿಯನ್, ಇವನೇ ಹದ್ದು. ಇವ್ನಿಗೆ ಬೇಕಾಗಿರೋಂಥದ್ದು ಗಟ್ಟಿಯಾದ ಆಹಾರ. ಯೋಚನೆ ಮಾಡಿ, ಈ ಆಹಾರಕ್ಕಾಗಿ ಹದ್ದು ಎಲ್ಲಿಂದ ಬರ್ತದೆ? ಯೋಬ 39ನೇ ಅಧ್ಯಾಯ 29 ಮತ್ತೆ 30ನೇ ವಾಕ್ಯ ಓದಿ. ಜೋಬ್ 39 ಚಾಪ್ಟರ್ 29 and 30 ಓದ್ರಿ. ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಲ್ಲಿದ್ದರೂ ಅದನ್ನು ಕಂಡು ಹಿಡಿಯುವುದು. ಬೆಟ್ಟದ ಮೇಲೆ ತನ್ನ ಗೂಡನ್ನು ಮಾಡ್ತಾರಂತೆ, ಅಲ್ಲಿಂದನೇ ಬೇಟೆಯನ್ನು ನೋಡ್ತಾರಂತೆ. ಆಮೇಲೆ ನೆಕ್ಸ್ಟ್ ಅದರ ಮರಿಗಳು ರಕ್ತವನ್ನು ಕುಡಿಯುವವು. ನೋಡ್ರ, ರಕ್ತಾನ್ ಕುಡಿತಾರಂತೆ, ನೋಡಿರ್ತೀನಿ, ಮಾಂಸ ತಿಂತಾರಂತೆ ಮರಿಗಳು. ಆಮೇಲೆ ನೆಕ್ಸ್ಟ್ ಹತರಿದ್ದಲ್ಲಿ ಹದ್ದು. ನೋಡ್ರ, ಇದನ್ನೇ ಯೇಸು ಕೋಟ್ ಮಾಡಿದ್ರು ಹೊಸ ಒಡಂಬಡಿಕೆಯಲ್ಲಿ. ಹತರಿದ್ದಲ್ಲಿ ಹದ್ದು, ಎಲ್ಲಿ ಡೆಡ್ ಬಾಡಿ ಇದೆಯೋ ಅಲ್ಲಿ ಅದು ಓಡ್ಬರ್ತಾರಂತೆ. ಹಂಗ ದೇವ್ರ ಮಕ್ಳು ಬಂದು ಎಲ್ಲಪ್ಪ ಸೇರ್ತಾರೆ ಅಂತಂದ್ರೆ, ಎಲ್ಲಿ ಡೆಡ್ ಬಾಡಿ ಇದೆಯೋ, ಎಲ್ಲಿ ಮಾಂಸ ಇದೆಯೋ, ನಿಜವಾದ ದೇವ್ರ ಮಕ್ಳು ಆ ಮಾಂಸ ತಿನ್ನಕ್ಕೆ ಎಷ್ಟು ದೂರದಲ್ಲಿದ್ದು ಬರ್ತಾರಂತ್ರಿ. ಏನ್ರಿ ದೇವ್ರ ಮಕ್ಳನ್ನ ನಾವು? ಆಹಾರ ಅಂದ್ರೆ ದೇವರ ವಾಕ್ಯ. ಇವಾಗ ನೀವ್ ಹೇಳ್ರಿ, ಯೋಚನೆ ಮಾಡಿದ್ರಿ, ಇವಾಗ ನೀವು ತಿಂತಾ ಇರೋಂಥ ಒಂದು ಆಹಾರ, ಇವಾಗ ನೀವು ಪಾಠ ಕೇಳ್ತಾ ಇದ್ರಲ್ಲ, ಈ ಪಾಠಗಳೆಲ್ಲ ನಿಮ್ಗೆ ಹೆಂಗಿದೆ? ಹಾಲಿನ ತರ ಇದೆಯಾ, ಗಟ್ಟಿಯಾದ ಆಹಾರದ ತರ ಇದೆಯಾ? ಗಟ್ಟಿಯಾದ ಆಹಾರ ತರ ಇದೆ. ಆಹಾರ ಸರ್. ಅಲ್ವರ, ಈ ಗಟ್ಟಿಯಾದ ಆಹಾರ ತಿನ್ನೋದಿಕ್ಕೆ ನಿಜವಾಗ್ಲೂ ದೇವ್ರ ಮಕ್ಳಾಗಿದ್ರೆ ಹದ್ದಿನ ತರ ಎಷ್ಟೇ ದೂರ ಇದ್ರು ಬರ್ತಾರ್ರಿ. ಅದ್ರ ಅಯ್ಯೋ ಅಷ್ಟು ದೂರ ಬರ್ಬೇಕಾ, ಅಯ್ಯೋ ಅಲ್ಲಿಗೆ ಹೋಗ್ಬೇಕಾ, ಆಗಲ್ಲಪ್ಪ ನನ್ನ ಮನೆ ಪಕ್ಕದಲ್ಲೇ ಎಲ್ಲಿದ್ಯೋ ಅಲ್ಲೇನ್ ಮಾಡ್ಬಿಡ್ತೀನಿ, ಹೋಗ್ಬಿಡ್ತೀನಿ ದೇವ್ರ ಮಕ್ಳ. ಅದು ಏನ್ರಿ ಕಾಯಿ ತರದೇ ಆಹಾರಕ್ಕೋಸ್ಕರ. ಹಾಲಿಗೆ ಬಿಸ್ಕೆಟ್ಗೆ ಚಪಾತಿ ಕಾಯಲ್ಲ ರೀ. ಅದರ ದೇವ್ರ ಮಕ್ಳು ತಿಂದ್ರೆ ಏನ್ ತಿನ್ಬೇಕು? ಗಟ್ಟಿ ಆಹಾರ ತಿಂದ್ರೆ ನಾವು ಗಟ್ಟಿ ಮುಟ್ಟಾಗಿರ್ತಾರೆ. ಯೋಚನೆ ಮಾಡಿರ್ತೀನಿ, ಇದುವರೆಗೂ ನಿಮ್ಗೆ ಕಲ್ಸ್ಕೊಟ್ಟಿರೋ ಪಾಠಗಳಲ್ಲಿ ನಿಮ್ಗೆ ಪ್ರಯೋಜನ ಆಗಿದ್ಯಾ ಅಥವಾ ನಿಮ್ಗೆ ಪ್ರಯೋಜನನೇ ಆಗಿಲ್ವಾ? ಖಂಡಿತ ಪ್ರಯೋಜನ ಆಗಿದೆ ಸರ್. ಆಗಿದೆ ಬ್ರದರ್. ಅಲ್ವರ, ಒಂದು ಗಟ್ಟಿ ಆಧಾರ ತರ ಐತೋ ಇಲ್ವಾ ನಿಮ್ಗೆ? ಎಸ್ ಎಕ್ಸಾಕ್ಟ್ಲಿ. ಅಲ್ವರ, ಖಂಡಿತವಾಗೂ ಇದೆ ರೀ. ಅಲ್ವರ, ಇದನ್ನೇ ಯೇಸು ಕ್ರಿಸ್ತ ಹೇಳಿದ. ಅದಕ್ಕೆ ಹೇಳ್ತಾರೆ, ಆ ಒಂದು ದಿನದಲ್ಲಿ ರಾತ್ರಿಯಲ್ಲಿ ಇಬ್ರು ಮಂದಿ ಎಲ್ಲಿರ್ತಾರಂತೆ? ಹಾಸಿಗೆ ಮೇಲೆ ಇರ್ತಾರಂತೆ. ಏನಿದು ಹಾಸಿಗೆ? ಒಬ್ರನ್ನ ಎತ್ಕೊಂಡ್ಬಿಡ್ತಾರಂತೆ, ಇನ್ನೊಬ್ರು ಬಿಟ್ಬಿಡ್ತಾರಂತೆ. ಅಲ್ಲೇ ಇದನ್ನಿದು ಇದು ಯಾವ ತರ ಹಾಸಿಗೆ? ಏನ್ ಗೊತ್ತಾ ಹಾಸಿಗೆ ಅಂದ್ರೆ ಅರ್ಥ? ಹಾಸಿಗೆ ಅಂದ್ರೆ ನಾವು ವಿಶ್ರಾಂತಿ ಮಾಡೋಂಥ ಸ್ಥಳ. ನಾವೆಲ್ಲ ರಾತ್ರಿ ಎಲ್ಲ ಫುಲ್ ಎಲ್ಲ ಕೆಲಸ ಮಾಡಿದ್ವಿ, ನೈಟಲ್ಲಿ ಹೋಗ್ಬಿಟ್ಟು ಎಲ್ಲಿ ರೆಸ್ಟ್ ತೊಗೊಂತೀರಿ? ಹಾಸಿಗೆ ಮೇಲೆ ರೆಸ್ಟ್ ತೊಗೊಂಡ್ರೆ ಹೆಂಗಿರ್ತಾರೆ ನೋಡಿರ್ತೀನಿ, ಆಹಾ ಮೈಂಡ್ ರಿಲ್ಯಾಕ್ಸು, ಒಳ್ಳೆ ನಿದ್ದೆ ಬರ್ತಾರೆ ನೋಡಿರ್ತೀನಿ. ಇದೇ ತರ ಲೋಕದಲ್ಲಿದ್ದ ಪ್ರತಿಯೊಬ್ರು ತಮ್ಮ ತಮ್ಮ ನಂಬಿಕೆಯಲ್ಲಿ ವಿಶ್ರಾಂತಿ ತಗೊಂತಾ ಇದ್ದಾರೆ. ಚೆನ್ನಾಗಿ ಅರ್ಥ ಇದೆಯಾ? ಇಬ್ರಿಯರಲ್ಲಿ ಇಸ್ರೇಲ್ ಜನಗಳು ಕೇಳ್ತಾರಲ್ಲ, ಇಸ್ರೇಲ್ ಜನಗಳು ದೇವರ ವಿಶ್ರಾಂತಿಯಲ್ಲಿ ಸೇರ್ಲಿಲ್ಲ, ಯಾಕೆ? ನಂಬಿಕೆ ಇಲ್ಲ ಅಂತ. ಹಂಗೆ ನಂಬಿಕೆ ಇದ್ರೆ ಆ ವಿಶ್ರಾಂತಿಯಲ್ಲಿ ಸೇರ್ತೀರಿ. ವಿಶ್ರಾಂತಿಯ ಒಂದು ಬೆಡ್ ಇದೆ ನಮಗೆ. ಅದೇನಪ್ಪ? ಇಟ್ ಇಸ್ ಬೇಸ್ಡ್ ಆನ್ ಅವರ್ ಫೇತ್. ನಮ್ಮ ನಂಬಿಕೆ ಆಧಾರ ಮೇಲಿದೆ. ನನ್ನ ನಂಬಿಕೆ ಹೆಂಗಿದೆಯೋ ಆ ಬೆಡ್ ಹೆಂಗಿದೆ ಹಂಗಿದೆ. ಅದರ ಇವಾಗ ನಾವೆಲ್ಲರೂ ಏನ್ರಿ ಎಲ್ಲರೂ ಒಂದೊಂದು ಸಭೆಗೆ ಹೋಗ್ತಾ ಇದ್ದೀರಿ. ಎಲ್ಲರೂ ಸಭೆಗೆ ಹೋಗ್ತಾ ಇದ್ದೀರಾ ಇಲ್ವಾ? ಅದರ ನೀವು ಆ ನಂಬಿಕೆಯಲ್ಲಿ ಏನಾಗಿದ್ದೀರಿ? ಇವಾಗ ರೆಸ್ಟ್ ಮಾಡ್ತಾ ಇದ್ದೀರಾ. ಅದರ ಆದ್ರೆ ಏನ್ರಿ ರೆಸ್ಟ್ ಮಾಡ್ತಾ 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 ಏನಪ್ಪ ಆಗ್ತಾರೆ ಅಂತಂದ್ರೆ, ಈ ಬೆಡ್ ಇದೆಯಲ್ಲ, ಯಾವುದು ನಮ್ಮ ಒಂದು ಸಭೆಯಲ್ಲಿರೋಂಥ ಬೆಡ್, ಆ ಸಭೆಗೆ ಒಂದು ಚೌಕಟ್ಟಿದೆ ನೋಡಿರ್ತೀನಿ. ಆ ಸಭೆ ಚೌಕಟ್ಟು ಬಿಟ್ಬಿಟ್ಟು ಏನ್ರಿ ಆ ಸಭೆ ಹೊರಗಡೆ ಬರಲ್ಲ. ಆ ಸಭೆಯಲ್ಲೇ ಇರ್ತಾರೆ. ಅದಕ್ಕೆ ಬೌಂಡ್ರಿ ಆಗಿದೆ. ಅದರ ಏನು ಬೋಧನೆಗಳಿದೆ, ಇದು ಹಿಂಗೆ ಬೋಧನೆ ಇರ್ಬೇಕು, ಹಿಂಗೆ ಇದು ನೋ ಈ ಬೋಧನೆ ಬಿಟ್ಟು ಹೊರಗಡೆ ಹೋಗಿಲ್ಲ. ಆ ಸಭೆಯಲ್ಲಿ ನಿಬಂಧನೆಗಳಿದೆ. ಅದರ ಇವಾಗ ನಾವು ಸತ್ಯವಾಕ್ಯ ಕೇಳ್ತಾ ಕೇಳ್ತಾ ಹೇಳ್ತಾ ಗಟ್ಟಿಯಾದ ಆಹಾರ ತಿಂತ ಏನಾಗ್ತದೆ? ನಾವು ಬೆಳೆಯೋದಕ್ಕೆ ಶುರು ಮಾಡ್ತೀವಿ, ಆತ್ಮಿಕವಾಗಿ ಬೆಳಿತೀರಿ. ಕಾಲು ಉದ್ದ ಆಗ್ತಾರೆ, ತಲೆ ಬೆಳಿತಾರೆ, ಕೈ ಕಾಲು ಬೆಳಿತಾರೆ, ಎಲ್ಲ ಬೆಳಿತಾರೆ, ದಪ್ಪ ಆಗ್ತೀರಿ, ಅದರ ಪೌಷ್ಟಿಕವಾಗಿ ಆಗ್ತೀರಿ. ಆ ಬೆಡ್ಡು ನಮಗೆ ಸೂಟೇಬಲ್ ಅಲ್ಲ ರೀ. ಆ ಬೆಡ್ಡಿನ ಗೊತ್ತಾ ವಿಶ್ವಾಸದ ನಂಬಿಕೆ ಅದೇನಿದೆ, ಅದು ತುಂಬಾ ಚಿಕ್ಕದಾಗ್ಬಿಡ್ತು. ಯಾಕಪ್ಪ ಚಿಕ್ಕದಾಗ್ಬಿಡ್ತು ಅಂದ್ರೆ ಆ ಬೆಡ್ ಬೆಳೆಯಲ್ಲ ರೀ, ಬೆಡ್ ಹಂಗೆ ಇರ್ತದ್ರಿ.
ನಾವು ಆತ್ಮಿಕವಾಗಿ ಬೆಳ್ಬಿಟ್ಟಿದ್ರಿ. ಆತ್ಮಿಕವಾಗಿ ನಾವು ಚೆನ್ನಾಗಿ ಅಭಿವೃದ್ಧಿ ಆಗಿದ್ಮೇಲೆ ಅದೇ ಬೆಡ್ಡಲ್ಲಿ ಅದೇ ಹಳೆ ನಂಬಿಕೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಯಾಕೆ ಅಂದರೆ ಅಲ್ಲಿ ಪ್ರಭುರಾತ್ರಿ ಭೋಜನನ ವಾರಕ್ಕೊಂದ್ಸತಿ ಮಾಡ್ತಾರೆ. ಎಕ್ಸಾಂಪಲ್ ಹೇಳೋದು, ನಾನು ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಥರ ಎಷ್ಟೋ 5,000 ಹೇಳೋದು ಅದರ ಆ ಬೆಡ್ ನಮ್ಗೆ ಸೂಟಬಲ್ ಆಗ್ತದಾ? ವಾಕ್ಯದ ಪ್ರಕಾರ ಏನು ಹೇಳ್ತಾರೆ? ನಂಬಿಕೆ ಏನು ಹೇಳ್ತಾರೆ? ವರ್ಷಕ್ಕೊಂದ್ಸತಿ ಮಾಡ್ಬೇಕು. ಈ ಬೆಡ್ಡು ತುಂಬ ಚಿಕ್ಕದಾಗೋಯ್ತು, ನನಗೆ ಫಿಟ್ ಆಗಲ್ಲ, ಆತ್ಮ ಸಾಯ್ತದಪ್ಪ ಅಂತ ವಾಕ್ಯ ನಮಗೆ ಹೇಳಿದ್ರೆ ನನ್ನ ನಂಬಿಕೆ ಬೇರೆ ಇದೆ. ನಾನು ಉದ್ದವಾಗಿ ಬೆಳೆದ್ಬಿಟ್ಟಿದ್ದೀನಿ, ನಾನು ಚೆನ್ನಾಗಿ ಬೆಳೆದಿದ್ದೀನಿ, ಆದರೆ ಆ ಬೆಡ್ಡಲ್ಲಿ ಆತ್ಮ ಸಾಯಲ್ಲ ಅಂತ ಹೇಳ್ತಾರೆ. ನರಕ ವೇದನೆ ಸ್ಥಳ ಅಲ್ಲ ಅಂತ ಹೇಳ್ತಾರೆ. ನರಕ ವೇದನೆ ಸ್ಥಳ ಅಂತ ಹೇಳ್ತಾರೆ. ಮನುಷ್ಯ ಸತ್ಯ ಮೇಲೆ ನರಕಕ್ಕೆ ಹೋಯ್ತಾನೆ ಅವಿಶ್ವಾಸಗಳು ಅಂತ ಹೇಳ್ತಾರೆ. ಬೈಬಲ್ ಹಂಗೆ ಹೇಳೋದಲ್ಲ. ಇವಾಗ ಆ ಬೆಡ್ ಏನಾಯ್ತು? ಆ ಬೆಡ್ಗೂ ನನಗೂ ಸೂಟೇಬಲ್ ಆಗ್ತಾ ಇಲ್ಲ. ನಿದ್ದೆ ಬರ್ತದ? ನಿದ್ದೆ ಮಾಡ್ತೀರಿ ಹೇಳ್ರಿ ನೀವು? ನಿದ್ದೆ ಮಾಡೋಕ್ಕಾಯ್ತದ? ಎಕ್ಸಾಂಪಲ್, ಆಗಲ್ಲ ಬಿಡು. ಇಲ್ಲ. ಟ್ರೈನಲ್ಲಿ ಹೋಗ್ತಾ ಇರ್ತೀರ. ಟ್ರೈನಲ್ಲಿ ಹೆಂಗಿದೆ ಹಾಸಿಗೆ? ಇಟೇ ಏಟ್ ಕೊಟ್ಟಿರ್ತೀನಿ ಕರೆಕ್ಟಾಗಿ 6 ಅಡಿಗೆ 2.5 ಅಡಿ ಕೊಟ್ಟಿರ್ತಾರೆ ನೋಡಿರ್ತೀನಿ. ಏನೋ ಹತ್ಲ ಇತ್ತಕ್ಕೆ ಅಲ್ಲಾಡಿದ್ರೆ ಬಿದ್ದೋಗ್ಬಿಟ್ಟನಪ್ಪ. ಬೆಡ್ಶೀಟ್ ಹಚ್ಕೊಂಡ್ರೆ ಅವ್ನು ಕೊಡ ಬೆಡ್ಶೀಟ್ ಹಚ್ಕೊಂಡಂದ್ರೆ ತಲೆ ಮುಚ್ಕೊಂಡ್ರೆ ಕಾಲು ಏನಾಗ್ತದೆ? ಓಪನ್ ಆಗ್ಬಿಡ್ತಾರೆ. ಈಗ ಸೊಳ್ಳೆ ಕಚ್ಚಿಬಿಟ್ಟು ಕಾಲು ಮುಚ್ಕೊಂಡ್ರೆ ನಮ್ಗೇನಾಗಲ್ಲ, ನೆತ್ತಿಗೆ ಚೆನ್ನಾಗಿ ನಿದ್ದೆ ಬರಲ್ಲ ಅಲ್ವರ. ಸೊ ಅಸಮಾಧಾನ, ಅನ್ಕಂಫರ್ಟಬಲ್, ಅದ್ರಲ್ಲಿ ಸಮಾಧಾನ ನಿದ್ದೆ ಮಾಡಕ್ ಸಾಧ್ಯ ಇಲ್ಲ. ಇದೇ ರೀತಿ ಸಭೆಗಳಲ್ಲಿ, ಸುಳ್ಳು ಸಭೆಯಲ್ಲಿರೋ ಸುಳ್ಳು ಬೋಧನೆಯಲ್ಲಿ ನಿಜವಾದ ಗಟ್ಟಿಯಾದ ಆಹಾರ ತಿನ್ನೋದಕ್ಕೆ ಆಸೆ ಪಡೋಂಥ ಮಕ್ಳುಗಳು ಇರಕ್ಕೆ ಸಾಧ್ಯನೇ ಇಲ್ಲ ರೀ. ವಾಕ್ಯ ಇದೆ ನೋಡಿ, ಓದ್ರಿ. ಯೆಶಾಯ 28:20. ಐಸಾಯ 28:20. ಯೆಶಾಯ 28:20. ಒಬ್ಬನು ಚಾಚಿಕೊಂಡು ಮಲಗೇನೆಂದರೆ ಹಾಸಿಗೆಯ ಉದ್ದ ಸಾಲದು. ನೋಡ್ರ, ಒಬ್ಬನು ಮುದುರಿಕೊಂಡು- ಚಾಚಿಕೊಂಡು, ಅದರ ನಾವು ಉದ್ದ ಬೆಳ್ಬಿಡ್ತೀನಿ, ಚಾಚ್ಕೊಂಡು ಮಲಗ್ತೀನಿ ಅಂದ್ರೆ ಹಾಸಿಗೆ ಉದ್ದ ಸಲ ಯಾಕೆ ಹಾಸಿಗೆ ಬೆಳೀತದ? ಹಾಸಿಗೆ ಅಲ್ರಿ ಬೆಳೀತದೆ, ಅದಕ್ಕೆ ಮಾಂಸ ಆಯ್ತಾ? ಅದು ಒಂಥರ ತಗಡಲ್ಲೋ ಇಲ್ಲ ಸೌದೆಯಲ್ಲಿ ಮಾಡಿರೋದು, ಅದು ಹಂಗೆ ಇರ್ತದೆ. ನಾವು ಬೆಳಿಬಿಡ್ತೀರಿ ಅಲ್ವರ. ಇವ್ ತೊಟ್ಲಲ್ಲಿ ಮಲ್ಸಿರ್ತಾರೆ ಪುಟಾಣಿ ಪಾಪನ, ಹಂಗೆ ಸಾಯೋರ್ಗ ತೊಟ್ಲಲ್ಲಿ ಮಲ್ಕಿರ್ತಾರ, ಬೆಳೀತಾ ಇರ್ತಾನ ಅವನು. ಅದು ಸಾಲದ ರೀ. ಇವಾಗ ನಮ್ಗೆ ಹಂಗೆ ಬಿಡಿದ್ರಿ. ಈ ಸುಳ್ಳು ಸಭೆಗಳಿಲ್ಲಂತ ಒಂದು ಬೆಡ್ಡು ನಮ್ಮ ನಂಬಿಕೆಗೆ ಸೂಟೇಬಲ್ ಅಲ್ಲ, ಸತ್ಯವೇದಂತ ಬೋಧನೆಗಳಿಗೆ ಸೂಟೇಬಲ್ ಅಲ್ಲ. ಅದರ ನಾನು ಚಾಚಿಕೊಂಡು ಮಲಗಿನಂದನ ಉದ್ದ ಸಾಲದು ಅಲ್ವರ. ಆ ನಂಬಿಕೆಯಲ್ಲಿ ನಮಗ್ ಜಾಗ ಇಲ್ಲ. ನೆಕ್ಸ್ಟ್ ಆಮೇಲೆ ಮುದುರಿಕೊಂಡು ಮಲಗೇನೆಂದರೆ ಹೊದಿಕೆಯ ಅಗಲ ಸಾಲದು. ಮುದ್ರಕೊಂಡು ಮಲ್ಕೊಂಬಿಡೋಣ. ಅಯ್ಯೋ, ನಾನು ಪ್ರಶ್ನೆಗಳು ಕೇಳ್ತೀನಿ, ಪಾಸ್ಟು ಬೈತಾರೆ, ಲೇ ಯಾಕೋ ಇವೆಲ್ಲ ಓದ್ತೀಯ, ಯಾಕೋ ಬೈಬಲ್ ಸ್ಟಡಿಗೆ ಹೋಗ್ತೀಯ, ಹೋಗ್ಬಿಡಕಣೋ, ಮುಟ್ಟಾಳಾಗೋಯ್ತೀಯ ನೀನು, ನಿನ್ ತಲೆ ಕೆಡಿಸ್ತವ್ರೆ, ಬ್ರೈನ್ ವಾಶ್ ಮಾಡ್ತಾವ್ರೆ, ಅಧಿಕವಾಗಿ ಓದ್ಬಾರ್ದು ಕಣೋ, ಹುಚ್ಚಾಗೋಯ್ತೀಯಾ, ದೇವ್ರ ನಂಬಿಕೆ ಬೇಕಪ್ಪ, ಬರೀ ನಂಬಿಕೆ ಇದ್ರೆ ಸಾಕಪ್ಪ, ಪ್ರೀತಿ ಇದ್ರೆ ಸಾಕಪ್ಪ, ನೀನ್ ಪರಲೋಕ ಹೋಗ್ಬಿಡ್ತೀಯ ಈ ಥರ ಎಲ್ಲ ತಲೆ ಎಲ್ಲ ಕೆಡಿಸ್ಬಿಟ್ಟು, ಆಯ್ತು ಸರ್ ನೀವು ಹೇಳ್ದಂಗೆ ಅಯ್ಯವ್ರೆ, ಆಯ್ತು ಪಾಸ್ಟ್ರೆ, ಆಯ್ತು ಸರ್, ಆಯ್ತು ಬ್ರದರ್, ನೀವು ಹೇಳ್ದಂಗೆ ಕೇಳ್ತೀನಿ ಅಂದ್ಬಿಟ್ಟು ಮುದುರ್ಕೊಂಡು ಆ ಸಭೆಯಲ್ಲೇ ಮಲಗ್ತೀನಿ ಅಂತಂದ್ರೆ ಎಷ್ಟು ದಿನ ನೆಮ್ಮದಿಯಾಗಿರ್ತಾರೆ ಯೋಚನೆ ಮಾಡಿದ್ದೀನಿ. ಇವೆಲ್ಲ ಸತ್ಯಗಳು ಕೇಳಿದ್ಮೇಲೆ ಈ ಸತ್ಯದ ಪ್ರಕಾರ ನಡಿಬೇಕ್ರಿ. ನಡಿದಿರಂತ ಮನುಷ್ಯ ಯಾರಪ್ಪ ಅಂದ್ರೆ ಅವನಿಗೆ ಮನಸ್ಸಾಕ್ಷಿ ಇಲ್ದಿರಂತ ಮನುಷ್ಯ ರೀ. ಇಷ್ಟೊಂದು ಸತ್ಯಾರ್ಥಗಳೆಲ್ಲ ತುಂಬಾ ಕ್ಲಿಯರ್ ಆಗಿ ಕೊಟ್ಟಿದ್ಮೇಲೆ ಈ ಸತ್ಯಾರ್ಥಗಳನ್ನ ಅಂಗೀಕಾರ ಮಾಡ್ಲಾ, ಅವ್ನಿಗೆ ಇನ್ನ ತಲೆಗೆ ಎತ್ತಿಲ್ಲ, ಇನ್ನ ಅರ್ಥ ಆಗಿಲ್ಲ ಅಂತ ಹೆಂಗೋ ತಮ್ಮಿನಿಂಗೋ, ಅವನಿಗೆ ದೇವ್ರ ವಾಕ್ಯದ ನಂಬಿಕೆನೇ ಇಲ್ಲ ಅಂತಾರೆ. ಅದರ ನಂಬಿಕೆ ಇಲ್ದಿರೋ ವ್ಯಕ್ತಿಗಳೇ ಈ ಸತ್ಯ ಎಲ್ಲ ಕೇಳಿದ್ಮೇಲೆ ಇನ್ನ ದುರ್ಬೋಧನೆಯಲ್ಲಿರೋಂಥ ಸುಳ್ಳು ಸಭೆಗಳೇ ಇರೋದ್ರಿ. ಅದರ ಸುಳ್ಳಿಗೆ ತಂದೆ ಯಾರು ಹೇಳ್ರಿ? ಸೈತಾನ. ಅಂದ್ರೆ ಸೈತಾನ. ಸಭೆಯಲ್ಲಿ ಸುಳ್ಳು ಮಾತಾಡ್ತಾರೆ ಅಂದ್ರೆ ದೇವ್ರು ಮಾತಾಡ್ತಾರ, ಸೇತನ್ ಮಾತಾಡ್ತಾರದ ಹೇಳಿ? ಸೈತಾನ. ಅಂತ ಸಭೆಗಳಲ್ಲಿ ಹೋಗ್ ಕೂತ್ಕೊಂಡು ವಾಕ್ಯ ಕೇಳ್ತೀರಿ ಅಂತಂದ್ರೆ ಮುದುರ್ಕೊಂಡು ಏನ್ರಿ ನಾನು ಮಲಗ್ತೀನಿ ಅಂತಂದ್ರೆ ಇವ್ರು ಹೇಳಕತ್ತಾರೆ ವಿಷಯದಲ್ಲಿ. ಬಾರದು. ನಿದ್ದೆ ಬರ್ತದ? ಮುಂದಕ್ಕೆ ಓದಿ ವಾಕ್ಯ. ನೀವು ದೊಡ್ಡದಾಗಿರ್ತೀರಿ, ನಿಮ್ಗೆ ಅಗಲವಾದಂತ ಸಭೆ ಚರ್ಚೆ ಇದು ಬೇಕು. ಅದೇ ಓದಿ ಬದ್ರ ಮುಂದಕ್ಕೆ. ಮಹೇಶ್ ಬದ್ರ ವಾಕ್ಯ ಮುಂದಕ್ಕೆ ಓದಿ. ಯೆಹೋವನು ಈಗ ಅಲ್ಲಲ್ಲ, ಅವರು ಮುದುರಿಕೊಂಡು ಮಲ್ಗ್ಯಾನೆ ಅಂದ್ರೆ ಮುದುರಿಕೊಂಡು ಮಲಗೇನೆಂದರೆ ಹೊದಿಕೆಯ ಅಗಲ ಸಾಲದು. ಮುದುಕಿ ಆಗ್ಲ ಸಾಲದು. ಅವಳು ನಮ್ಗೆ ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ, ಯಾಮಾರ್ಸಂತ ಉತ್ತರಗಳು, ಇವು ಉತ್ತರ ಸಾಲದು. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ರೀ. ಅದು ದಟ್ಸ್ ನಾಟ್ ಅ ಪ್ರಾಪರ್ ರಿಪ್ಲೈ. ವಾಕ್ಯ ಮುಖಾಂತರ ಮಾಡಕ್ಕೆ ಜೋಡಣೆ ಆಗಿರ್ಬೇಕು. ವಾಕ್ಯ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಲ್ಲ ಕೇಳಬೇಕು. ಅವಾಗ ಆ ಸಭೆಯಲ್ಲಿ ನೆಮ್ಮದಿಗಿರಕ್ ಸಾಧ್ಯ ಇಲ್ಲ. ಇಂಥವ್ರಲ್ಲಿ ಇಬ್ರು ಬೆಡ್ಡಲ್ಲಿ ಎಲ್ಲ ಮಲ್ತಾ ಇರ್ತಾರೆ, ಒಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನೋಡ್ರಿತೀನಿ. ಅಂಥವ್ರು ಒಬ್ರನ್ನ ದೇವ್ರು ಕರ್ಕೊಂತಾರೆ. ಕಂದ, ನೀನು ಹದ್ದಿನ ಥರ ಬೆಳೀತಾ ಇದೆಯಾ, ನೀನು ಕಾಗೆ ಥರ ಇಲ್ಲ. ಕಾಗೆ ಅದೇ ಬೌಂಡ್ರಿಲಿ ಇರ್ತಾರೆ, ಅದ್ರ ಲಿಮಿಟ್ ಮೇಲೆ ಬೆಳೆಯಲ್ಲ. ನೀನು ಹದ್ದಿನ ಥರ ಬೆಳಿತಿದೆ, ಬಾ ನೀನು ಕರ್ಕೊಂತೀನಿ, ನೀನು ಕರ್ಕೊಂಡೋಗ್ತೀನಿ. ಎಲ್ಲಿ ಕೊಂಡೋಗ್ತೀನಿ? ಎಣ ಎಲ್ಲಿದ್ಯೋ, ಎಲ್ಲಿ ಗಟ್ಟಿಯಾದ ಆಹಾರ ಇದೆಯೋ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ.
ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಿಮಗೆ ಇದುವರೆಗೂ ಪಾಠ ಹೇಳ್ಕೊಟ್ಟಿರೋದಲ್ಲಿ ನೀವು ಮನಸ್ಸಾಕ್ಷಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನಾವು ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಅದರ ನೀವೆಲ್ಲರೂ ಏನ್ರಿ ಒಂದಲ್ಲ ಒಂದು ಮಾದರಿಗಳ ಮುಖಾಂತರ, ಮೀಡಿಯಂಗಳ ಮುಖಾಂತರ ನೀವೇನಾಗಿದ್ದೀರ, ನಮ್ಮನ್ನ ಸಂಧಿಸಿದಾರೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾರ. ಬ್ರದರ್ ಈ ಥರ ಕ್ಲಾಸ್ ಇದೆ ಹೇಳ್ಕೊಡಿ ಅಂತ ಬಿಟ್ಟಲ್ವರ. ನಿಮ್ಮನ್ನ ಕರ್ಕೊಂಬಂದಿರೋದೆಲ್ಲ ಯಾರಪ್ಪ ಅಂದ್ರೆ ನಾವಲ್ಲ. ನಿಮ್ಮನ್ನ ಈ ಸತ್ಯಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದು ಯಾರಂತೆ? ತಂದೆಯಾದ ದೇವರು. ಹದ್ದುಗಳ ತರ ನಿಮ್ಮನ್ನ ಏನದ ಕರ್ಕೊಂಬಂದ್ಬಿಟ್ಟಿದ್ ಯಾರೋ? ದೇವರು. ನಾವು ಅಡಿಗೆ ಮಾಡ್ತಾ ಇದ್ರಿ, ನಿಮಗೆ ಬಡಿಸ್ತಾ ಇದ್ದೀರಿ ಅಷ್ಟೇ. ಆ ಮಾಂಸ ತಿನ್ನಕ್ಕೆ ಇಂಟ್ರೆಸ್ಟ್ ಇದ್ರೆ ಬರ್ಬೋದು. ಇಂಟ್ರೆಸ್ಟ್ ಇದ್ದವ್ರೆ ಒಬ್ರು, ಇಂಟ್ರೆಸ್ಟ್ ಇಲ್ದಿರೋರು ಇನ್ನೊಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾವ್ ನೋಡ್ರಿ. ಇವಾಗ ಲೋಕದಲ್ಲಿ ಇನ್ನೊಂದು ಕಂಡೀಷನ್ ಹೇಳ್ತಾರೆ ಅಂದ್ರೆ, 2 ಮಂದಿ ಸ್ತ್ರೀಗಳು ರುಬ್ತಾ ಇರ್ತಾರಂತಾರೆ. ಒಬ್ರನ್ನ ಕರ್ಕೊಂಡ್ಬಿಡ್ತಾರೆ, ಇನ್ನೊಬ್ರನ್ನ ಬಿಟ್ಬಿಡ್ತಾರಂತೆ. ಏನರ್ಥ? ರುಬ್ಬೋದೊಂದೇನು? ಇವಾಗ ರುಬ್ಬೋದು ಏನಕ್ಕಂದ್ರೆ ಆಹಾರ ಸಿದ್ಧ ಮಾಡ್ಕೊಟ್ಟೆ. ಇವಾಗ ಮನೇಲಿ ಅಡುಗೆ ಮಾಡ್ತಾರೆ, ಯಾರು ರುಬ್ತಾರೆ? ದೋಸೆ ರುಬ್ಬೋದನ್ನ, ಇಡ್ಲಿ ರುಬ್ಬೋದಲ್ಲಿ ಯಾರು ಮಾಡ್ತಾರೆ? ಹೆಣ್ಮಕ್ಳು. ಯಾಕಂದ್ರೆ ಅವರು ಅಡುಗೆ ಮಾಡಿ ಕೊಡೋಂಥದ್ದು. ಸಭೆಯಲ್ಲಿ ಸಭೆ ಮಕ್ಕಳಿಗೆ ಅಡುಗೆ ಮಾಡಿ ಕೊಡೋದು ಯಾರು? ಇವರು ದೇವ್ರ ಸೇವಕರು. ದೇವ್ರ ಸೇವಕರು. ವೆರಿ ಗುಡ್. ಈ ದೇವ್ರ ಸೇವಕರಲ್ಲಿ ಇಬ್ರಲ್ಲಿ ಒಬ್ರಿಗೆ ಏನಾಗ್ತಾರೆ? ರುಬ್ಬಿ ಬೇಜಾರಾಗ್ಬಿಡ್ತಾರೆ. ಇದೇನಪ್ಪ ಇದು, ರುಬ್ತಾ ಇದ್ದೀನಿ ವಾರ ವಾರ, ಅದೇ ನಂಬಿಕೆ, ಅದೇ ಪ್ರೀತಿ, ಅದೇ ವಿಶ್ವಾಸ, ರುಬ್ಬಿ ಏನಾಗ್ಬಿಡ್ತಾರೆ? ಬೇಜಾರಾಗ್ಬಿಡ್ತಾರೆ. ತಿಂಗಳ ಕೊನೆಯಲ್ಲಿ ಭಯ ಪಡಿಸೋದು. ಯಾಕೆ? ತಿಂಗಳ ಮೊದಲನೇ ವಾರದಲ್ಲಿ ಬರಲಿ, ಕಾಣಿಕೆ ತಗೊಂಡ್ಬರಲಿ ಅಂತ. ಅವಾಗ ವಾರದ ತಿಂಗಳದ ಮೊದಲನೇ ವಾರದಲ್ಲಿ ಏನು ಮಾಡ್ತಾರೆ? ಕಾಣಿಕೆ ಬಗ್ಗೆ ಹೇಳೋದು. ಪ್ರಭು ರಾತ್ರಿ ಭೋಜನ ಕೊಟ್ಬಿಡೋದು. ಯಾಕೆ ಹೇಳಿ? ಮಿಸ್ ಮಾಡ್ಕೊಂಡು ರೋಗ ಬಂದ್ಬಿಡ್ತಾರೆ, ಖಾಲಿ ಮಾಡ್ತಾರೆ, ಬರ್ರಿ ಅಂತ ಎದುರಿಸೋದು. ಅವಾಗೆಲ್ಲರೂ ಸಭೆ ಬಂದ್ಬಿಡ್ತಾರೆ. ಅವಾಗ ಸಂಬಳ ಬರೀತಾರೆ, ಕಾಣಿಕೆ ಕೊಟ್ರಿ, 10 ಕೊಟ್ರಿ ಪಿಕ್ಸ್ಬಿಡೋದು ದುಡ್ಡನ್ನ. ಯಾಕೆ? ದುಡ್ಡು ಬೇಕು, ದುಡ್ಡು ಅಂತ ಅಲ್ರ. ಸರಿ, ಏನಾಗ್ಬಿಡ್ತು? ಇದನ್ನೇ ಮಾಡೋದು ರೂಟೀನು, ಎವ್ರಿ ಮಂತ್ ಸೇಮ್ ರೀ. ಆದ್ರೆ ಕೆಲವು ಜನಕ್ಕೆ ಏನಾಗ್ತಂದ್ರೆ, ಅಲ್ಲ ದೇವ್ರೆ, ನಾನು ಇದು ಹೇಳ್ತಾ ಇದ್ನಲ್ಲ, ಇದಲ್ಲಿ ಏನಿದೆ ದೇವ್ರೆ? ಇಷ್ಟೇ ದೇವ್ರೆ, ನೀನು 66 ಪುಸ್ತಕದಲ್ಲಿ ಇಟ್ಟಿರೋದು, ಇಷ್ಟೊಂದು 30,000 ಮೇಲಿರೋಂಥ ವಾಕ್ಯಗಳು ಇಷ್ಟೇ ಇಟ್ಟೇ ದೇವ್ರೆ, ಏನಿದೆ ದೇವ್ರೆ ಸತ್ಯ ತಿಳಿಸು ಅಂತ ಅಂದವಾಗ ನಾವು ಪ್ರಶ್ನೆ ಹಾಕಿ ಇನ್ನು ಹೃದಯದ ಬಾಗಿಲ ತಡ್ತಾರಂತ ಕ್ರಿಸ್ತನ್ಗೆ ಕೇಳಿದವಾಗ ತೆರೀತಾರೆ. ಪ್ರಕಟಣೆ 3:20 ನೋಡಿದ್ರೆ, ಈಗೋ ಬಾಗಿಲು ಬಳಿ ನಿಂತು ತಡ್ತಾ ಇದ್ದೀನಿ. ವಾಕ್ಯ ತರ್ತಾರೆ. ಯಾರು ತೆರೀತಾರೋ ಅವ್ರ ಜೊತೆಗೆ ಬಂದು ಕ್ರಿಸ್ತನೇ ಊಟ ಮಾಡ್ತಾರೆ. ಯೋಚನೆ ಮಾಡಿರ್ತೀನಿ, ನಿಮ್ಮ ಹತ್ರ ಊಟ ಮಾಡ್ತಾರದು ಯಾರು ಅಂದ್ರೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು ಇವತ್ತು ಬಂದು ಪ್ರತ್ಯಕ್ಷತೆಯಲ್ಲಿ ಬಂದು ನಿಮ್ಮ ಮನೇಲಿ ಊಟ ಮಾಡ್ತಾವ್ರೆ. ಆ ಊಟಕ್ಕೆ ನೀವು ಬೆಲೆ ಕೊಡ್ತೀರಾ? ಆ ರುಬ್ಬೋದನ್ನ ಬಿಟ್ಬಿಟ್ಟು, ಆಯ್ತು ದೇವ್ರೆ ರುಬ್ತಾ ಇದ್ದೀನಿ ಬಿಟ್ಬಿಡೋ, ಬೇಡ ನನಗೆ ಅದು ಸಾಯ್ತು, ರುಬ್ಬಿ ಇಷ್ಟು ವರ್ಷದಲ್ಲಿ ಏನೂ ಪ್ರಯೋಜನ ಆಗಿಲ್ಲ, ಇನ್ನು ಮುಂದಕ್ಕೆ ಗಟ್ಟಿ ಆಹಾರ ತಿನ್ನೋದಕ್ಕೆ ಯಾರು ಮನ್ಸಿದ್ಯೋ ಅಂತಾರೆ, ಒಬ್ರನ್ನ ತಗೊಂತಾರೆ. ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಹೇಳ್ಬೇಕಾದ್ರೆ ಎಷ್ಟೋ ಜನ ಪಾಸ್ಟ್ಗಳು ಈ ಸತ್ಯನ ಕೇಳಿ ಸಭೆಗಳನ್ನ ಬಿಟ್ಟು ಬಂದಿರೋದಿದೆ. ಅದೇನೋ ಸಭೆನೇ ಮುಚ್ಚಿಬಿಟ್ಟಾರೆ ಅಂತಲ್ಲ ರೀ, ಆ ಸಭೆಯಲ್ಲಿರೋಂಥ ಮಕ್ಳುಗಳಿಗೆ ಈ ಸತ್ಯಾರ್ಥನ ಹೇಳ್ಕೊಟ್ಟು ಅವ್ರೇನ್ರಿ ದೇವರ ಸತ್ಯದಲ್ಲಿ ಸೇವೆ ಏನು ಮಾಡ್ತಾವ್ರೆ. ಅದರ ಅಂಥ ಒಬ್ರನ್ನ ದೇವ್ರ ಮಾಡ್ತಾ ಕರ್ಕೊಂತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ದೇವ್ರ ಮಕ್ಕಳು ಸತ್ಯ ಮಾತಾಡಬೇಕ್ರಿ, ಸುಳ್ಳು ಮಾತಾಡಬಾರ್ದ್ರಿ. ಒಂದು ಸುಳ್ಳು ಮಾತಾಡೋದು ಸರಿ, ನಾವು ಸೇತಾನನ ಮಕ್ಕಳು ಅಂತ ಬೈಬಲಲ್ಲಿ ಕ್ಲೀನಾಗಿ ಹೇಳ್ತಾರೆ. ಅಂದರೆ ನಾವು ಸಭೆಯಲ್ಲಿ ನಿಂತ್ಕೊಂಡೆ ದೈವವಾಗಿ 1000 ಜನಕ್ಕೆ ಸುಳ್ಳು ಹೇಳ್ತೀರಿ ಅಂತಂದರೆ ನಮ್ಮಲ್ಲಿ ಪವಿತ್ರಾತ್ಮ ಇದೆಯಾ? ಯೋಚನೆ ಮಾಡಿರ್ತೀರಿ. ಅಂಥ ಅಶುದ್ಧ ಆತ್ಮದಲ್ಲಿ ತುಂಬಿರೋಂಥ ವ್ಯಕ್ತಿಗಳ ಮುಖಾಂತರ ದೇವರು ಇವತ್ತು ಸಭೆಯಲ್ಲಿ ಏನೋ ನುಡಿತಾರೆ ಅಂತಂದ್ರೆ ದೇವರ ವಾಕ್ಯನ ಅದು. ಯೋಚನೆ ಮಾಡ್ರಿ, ಥಿಂಕ್ ಮಾಡ್ಬೇಕ್ರಿ. ನಾವು ಸ್ವಲ್ಪ ಥಿಂಕ್ ಮಾಡಬೇಕು. ದೇವ್ರು ನಮಗೆ ಬುದ್ಧಿ ಅಂತ ಕೊಟ್ಟವ್ರೆ. ಇಂಥ ಸುಳ್ಳನ್ನ ನಂಬಿಕೆಯಲ್ಲಿ ಇಟ್ಕೊಂಡು ನಾವು ಪರಲೋಕಕ್ಕೆ ಹೋಗ್ತೀರಿ ಅಂದರೆ ದೇವರೇನು ಅಂಥ ಒಂದು ಏನ್ರಿ ಮೂಢರ ಸುಳ್ಳನ್ನು ನಂಬರ್ನೆಲ್ಲ ಬಂದು ಪರಲೋಕ ಕುಡಿಸ್ಕೊಂಡ್ಬಿಡ್ತಾರ? ಏನು ಪರಲೋಕ ಏನಾಯ್ತಾರೆ? ಹೇಳ್ರಿ, ಅಧ್ವಾನ ಆಗೋಯ್ತದೆ. ಕರಿತಾರದು ಎಂಥವ್ರನ್ನ ಅಂದರೆ ಕ್ರಿಸ್ತನ್ ಥರ ಇರೋರ್ನ. ಕ್ರಿಸ್ತನ್ ಹೇಗಿದ್ರು? ನೆನ್ನೆ ಹೇಗಿದ್ರು, ಇವತ್ತು ಹಂಗೆ ಇದ್ರೆ ನಾಳೆ ನಮ್ಮ ಕೆಳ ನಾವು ಹಂಗಿದ್ರಿ. ನೆನ್ನೆ ಹೇಗಿದ್ದೆ? ಸುಳ್ಳು ನಂಬ್ಕೊಂಡಿದ್ದೆ. ಇವತ್ತಾಗಿದೆ ಸುಳ್ಳೇ ನಂಬ್ಕೊಂಡಿದ್ದೀನಿ ದೇವ್ರೆ. ನಾಳೆ ಅದನ್ನೇ ನಂಬ್ತಿದ್ರು. ಇರುಕಂಡ ತಥಾಸ್ತು ಅಲ್ಲೇ ಇದ್ಬಿಡು ಅಂತಂತಾರೆ. ಇಂಥವ್ನೆಲ್ಲ ಪರಲೋಕನ ಕುಂಡಿಸ್ಕೊಂಡ್ಬಿಟ್ರೆ ಏನ್ರಿ ಅರ್ಥ? ಬೈಬಲಲ್ಲಿ ಎಷ್ಟಿದೆ ಸ್ಟಫು, ಎಷ್ಟಿದೆ ಸತ್ಯಾರ್ಥಗಳು. ಸತ್ಯಕ್ಕೆ ಯಾರು ಮುಖ್ಯತ್ವ ಕೊಡ್ತಾರೋ ಅಂಥವ್ರಿಗೆ ಏನ್ರಿ ದೇವ್ರ ಬೆಲೆ ಕೊಡೋದು. ಅಂಥ ಮಕ್ಳುಗಳನ್ನ ಎಣ ಎಲ್ಲಿದ್ಯೋ, ಗಟ್ಟಿಯಾದ ಆಹಾರ ಎಲ್ಲಿದ್ಯೋ ಅಲ್ಲಿ ಕರ್ಕೊಂಡ್ಬಂದ್ಬಿಡ್ತಾರಂತೆ. 3ನೇದು ಏನು ಹೇಳ್ತಾರೆ? 2 ಮಂದಿ ಹೊಲದಲ್ಲಿ ಇದ್ರಂತೆ. ಫೀಲ್ಡ್ ಅನ್ನೇನೋ ಯೇಸು ಕ್ರಿಸ್ತು ಸಾಮ್ಯದಲ್ಲಿ ಹೇಳ್ತಾರೆ. ಮತ್ತೆ 13ನೇ ಅಧ್ಯಾಯದಲ್ಲಿ ಅದರ ಬಿತ್ತುವ ಸಾಮ್ಯದಲ್ಲಿ ಅದರ ಹೊಲ ಅಂದರೆ ಲೋಕ ಅಂತ. ಲೋಕ ಅಂದ್ರೇನೋ? ಲೋಕದಲ್ಲಿ ಎಷ್ಟೋ ಫೀಲ್ಡ್ ಇದೆ. ಏನು ಫೀಲ್ಡ್ ಇದೆ ಅಲ್ಲರ? ಏನು ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ? ನಾನು ಅಕೌಂಟ್ಸ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ, ನಾನು ಕಂಪ್ಯೂಟರ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ, ನಾನು ರೈಲ್ವೆ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ, ನಾನು ಗೌರ್ಮೆಂಟ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ, ನಾನು ಟೀಚಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ. ಡಿಫ್ರೆಂಟ್ ಫೀಲ್ಡ್ಸ್, ಡಿಫ್ರೆಂಟ್ ಲೋಕದಲ್ಲಿ ಎಲ್ಲರೂ ಏನು ಮಾಡ್ತಾರೆ? ಕೆಲಸ ಮಾಡ್ಕೊತಾರೆ.
ಇದ್ರಲ್ಲಿ ಒಬ್ರಿಗೆ ಏನಾಗ್ತಾರೆ ದೇವ್ರ ಬಗ್ಗೆ ತಿಳ್ಕೊಬೇಕು, ಸತ್ಯ ಬಗ್ಗೆ ತಿಳ್ಕೊಬೇಕು. ಏನ್ ದೇವ್ರ ಲೋಕದಲ್ಲಿ ಇವೆಲ್ಲ ನಡೀತಾ ಇದಲ್ಲ, ಇದೆಲ್ಲ ಏನ್ ಕಾರಣ ಇದಾರೆ, ಯಾರು ನಡೀತಾ ಇರೋದು, ಯಾಕೆ ದೇವ್ರ ಇವೆಲ್ಲ ಮಾಡ್ತಾ ಇದ್ಯಾ, ಏನ್ ದೇವ್ರ ಪ್ರಶ್ನೆಗೆಲ್ಲ ಉತ್ತರ ಅಂತ ಅಂದ್ಬಿಟ್ಟು ತುಂಬಾ ಕುತೂಹಲದಿಂದ ಯಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾರೋ ಅಂತ ದೇವ್ರ ಮಕ್ಳಲ್ಲಿ ಇಬ್ಬರಲ್ಲಿ ಒಬ್ರು. ಯಾಕಂದ್ರೆ ಎಲ್ಲರಿಗೂ ಪ್ರಶ್ನೆ ಬರಲ್ಲ ರೀ. ಕೆಲವು ಜನ ಅಲ್ಲೇ ಚೆನ್ನಾಗವ್ರೆ, ಅದರ ಚಪ್ಪಾಳೆ ತಳ್ಕೊಂಡು ಅಲ್ಲಿ ಆಮೇನ್ ಸ್ತೋತ್ರ ಜಪ ಮಾಡ್ಕೊಂಡು ಅಲ್ಲಿ ಆಮೇನ್ ಅದ್ಭುತ ಆಗೋದು, ದೆವ್ವ ಓಡೋಗ್ಬಿಡ್ತು, ನೆಕ್ಸ್ಟ್ ವಾರ ತಿರ್ಗಾ ಬಂದ್ಬಿಡ್ತು, ಬಾಪ ಬಾನಾರ ಇನ್ನೊಂದ್ಸತಿ ದೆವ್ವ ಓಡ್ಸೋಣ, ಕೊಬ್ಬರಿನ ಹಾಕೋ ತೊಳೆದ್ಬಿಡು, ತಲೆ ಮೇಲೆ ಇಕ್ಕೋ, ಪ್ರಾರ್ಥನೆ ಮಾಡೋ, ಇದೆ ಅದರ. ಬೈಬಲ್ ಏನಿದೆ, ಬೈಬಲ್ ಏನಿಲ್ಲ, ಒಂದು ವಾಕ್ಯ ಹತ್ಬಿಟ್ಟು ಅಣ್ಣ ಏನೋ ಹೇಳ್ಬಿಟ್ಟು ಅಂತಂದ್ರೆ ಮನ್ಸಿಗೆ ಜಿಲ ಜಿಲ ಆಗ್ಬಿಟ್ಟಂದ್ರೆ ಒಳ್ಳೆ ಡಿಸ್ಕೋಸ್ ಅನ್ಸ್ತಾರೆ, ದಬ 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 ಜಿ ಕುಡಿದ್ಬಿಟ್ರೆ ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡ್ತಾರೆ, ಪವಿತ್ರಾತ್ಮ ಇಳ್ಬಿಟ್ಟಂಗೆ. ಇವೆಲ್ಲ ಫೀಲಿಂಗ್ಸ್ ರೀ ಅಷ್ಟೇ, ಎಲ್ಲ ಯೋಚನೆ ಮಾಡ್ರಿ. ಇವೆಲ್ಲ ನಾನು ಹೇಳಿದೆಲ್ಲ ಫೀಲಿಂಗ್ಸ್ ಇಲ್ವಂತ, ಎಲ್ಲ ಫೀಲಿಂಗ್ಸ್. ಬೈಬಲ್ ಒಂದು ವಾಕ್ಯ ಇಲ್ಲ ರೀ ಅಷ್ಟೇ ಅಲ್ಲ. ವಾಕ್ಯನೇ ತಿಳಿಸಿಲ್ಲ, ವಾಕ್ಯನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ವಾಕ್ಯಗಳು ಕಣ್ಗಳೇ ತೆರೆದಿಲ್ಲ ಅಂದ್ರೆ ಇನ್ಯಾವ್ರಿ ಇವೆಲ್ಲ. ಇದನ್ನ ನಂಬಂತ ಒಬ್ರನ್ನ ಅಲ್ಲೇ ಬಿಟ್ಬಿಡ್ತಾರೆ, ಕಂಡ ಅಲ್ಲೇ ಇರು, ಚೆನ್ನಾಗಿರು, ನೀ ಅಲ್ಲೇ ಸುಳ್ಳು ನಂಬ್ತಾರೆ, ಸುಳ್ಳಲ್ಲೇ ಇರು ಅಂತ ಹೇಳ್ತಾರೆ. ಸತ್ಯಕ್ಕಾಗಿ ಯಾರು ತವಕ ಪಡ್ತಾರೋ ಅಂತ ಮಕ್ಳು ದೇವ್ರು ಮಾಡ್ತಾರೆ, ಸತ್ಯಕ್ಕೆ ಏನ್ ಮಾಡ್ತಾರೆ, ಸೇರಿಸ್ತಾರೆ. ಇದನ್ನೇ ಲೂಕಾದಲ್ಲಿ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ಎಣ ಎಲ್ಲಿದ್ಯೋ ಅಲ್ಲಿ. ದೇವ್ರೆ ಸ್ವಾಮಿ ಎಲ್ಲಿಗೆ ಎತ್ಕೊಂಡು ಕೊಟ್ಬಿಟ್ರು, ಎಲ್ಲಿ ಕರ್ಕೊಂಬಿಟ್ಟಿ ಅವ್ರನ್ನ ಅಂತಂದ್ರೆ, ಸತ್ಯಕ್ಕೆ ಕರ್ಕೊಂಬಂದಪ್ಪ, ಸತ್ಯಕ್ಕೆ ಕರ್ಕೊಂಬಂದಿ ಅಂತ ದೇವ್ರು ಏನ್ ಮಾಡ್ತಾರೆ ಇಲ್ಲಿ ತಿಳಿಸ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ರ್ಯಾಪ್ಚರ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾನೆ ಇಲ್ಲ, ಅರ್ಥ ಆಯ್ತಾ? ಅದರಿಂದ ದಯವಿಟ್ಟು ಇದು ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಇರೋ ಪಾಠಕ್ಕೆ ಅಂತ್ಯ. ಓಕೆನಾ? ನೆಕ್ಸ್ಟ್ ವೀಕು ನಾವು ಇಸ್ರೇಲ್ ಬಗ್ಗೆ ಪ್ರವಾದನೆ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದರಿಂದ ನಿಮ್ಗೆ ಯಾರಿಗಾರೋ ಏನಾರೋ ಸಂದೇಹಗಳು ಏನೋ ಕ್ವಶನ್ಸ್ ಇತ್ತು ಅಂದ್ರೆ ಧಾರಾಳವಾಗಿ ಕೇಳ್ರಿ, ಏನೇ ಪ್ರಶ್ನೆ ಇದ್ರೋ ಕೇಳಿ, ಆಯ್ತಾ? ನೀವು ಕೇಳೋದಕ್ಕೆ ನಾವು ಯಾವತ್ತೂ ಬೇಜಾರು ಮಾಡ್ಕೊಳಲ್ಲ. ನೀವು ಕೇಳೋ ಪ್ರಶ್ನೆಗಳಿಗೆ ನಾವು ಸಾಧ್ಯವಷ್ಟು ಸತ್ಯವೇದ್ರ ಮುಖಾಂತರ ಉತ್ತರ ಕೊಡ್ತೀರಿ. ಯಾರು ಏನ್ ಬೇಕಾದ್ರೆ ಕೇಳ್ಬೋದು. ನಿಮ್ಗೆ ಇದುವರೆಗೂ ಆಗಿರೋ ಕ್ಲಾಸಸ್ ಅಲ್ಲಿ ಹಿಂಗೆ ಡೌಟ್ ಇದೆ ಬರೋದ್ರೆ, ಇಲ್ಲ ಹಿಂಗಿಲ್ಲ ಈ ತರ ಅನಿಸ್ತಾರೆ ಅಂತಂದ್ರೆ ಧಾರಾಳ ಖಂಡಿತವಾಗಿ ಕೇಳಿ, ನಿಮ್ಗೆ ವಾಕ್ಯದ ಮುಖಾಂತರ ನಿಮ್ಗೆ ಏನ್ ಮಾಡ್ತೀರಿ, ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ ಅದರ. ಆದ್ರೆ ಕರ್ತನಲ್ಲಿ ಪ್ರೀತಿ ಸೋದರ ತಿಳ್ಕೊಳ್ಳಿ, ಈ ಸತ್ಯನ ಇವತ್ತು ಕೇಳಿದ್ರೆ ಏನ್ರಿ, ಒಂದು ಪರಲೋಕದ ಒಂದು ರಕ್ಷಣೆಯ ಒಂದು ಮಾರ್ಗದಲ್ಲಿ ನಡೀಲಿಕ್ಕೆ ಅವಕಾಶ ಇದೆ. ಇದು ಕೇಳಿಲ್ಲ ಅಂತಂದ್ರೆ ಏನು ಬೇಜಾರಿಲ್ಲ ರೀ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಪುನರ್ತನಾಗಿ ಬರ್ಬೇಕಾರೆ ಈ ಸತ್ಯನ ಅಂಗೀಕಾರ ಮಾಡಿದಿರಂತ ಎಷ್ಟೋ ಜನ ಕ್ರೈಸ್ತವರು ಇದೇ ಭೂಲೋಕದಲ್ಲಿ ಎದ್ದು ಬರ್ತಾರೆ. ಅವರು ಕೂಡ ಇದೇ ಸತ್ಯಾರ್ಥನ ತಿಳಿತಾರೆ. ಖಂಡಿತವಾಗೂ ಬರೆದಿಟ್ಕೊಳ್ಳಿ, ಇದು ದೇವರ ವಾಕ್ಯದಲ್ಲಿರೋಂಥ ಮಾತು ಯಾವತ್ತೂ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇವತ್ತಿಲ್ಲ ನಾಳೆ ನೀವೆಲ್ಲರೂ ಸಾಯ್ತೀರಾ, ನಾನು ಸಾಯ್ತೀನಿ, ಅದರ ನಾನೇನು ಸ್ಪೆಷಲ್ ಅಲ್ಲ. ಅದರ ನೀವೆಲ್ಲರೂ ಎದ್ದು ಬರ್ತೀರಾ, ನಾನು ಎದ್ದು ಬರ್ತೀನಿ. ಅದರ ಆವಾಗ ಯಾರು ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಾಗ್ತಾರೆ. ಸತ್ಯದ ಪ್ರಕಾರ ಬದುಕಿದವ್ರಿಗೆ ಮಾತ್ರ, ಸತ್ಯದ ಪ್ರಕಾರ ಇರೋರ್ಗೆ ಮಾತ್ರ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ, ಕೃಪೆ ದಯೆನೆಲ್ಲ ಏನ್ ಮಾಡೋದು, ಕೊಡೋದು, ಆಶೀರ್ವಾದಗಳನ್ನ ಕೊಟ್ಟು ಸತ್ಯಾರ್ಥ ಪ್ರಕಾರ ನಡೆಸ್ಕೊಡ್ತಾರೆ. ಅದೇ ಗಟ್ಟಿಯಾದ ಆಹಾರ. ಹದ್ದುಗಳಂತಿರೋರು ಇದು ಗಟ್ಟಿಯಾದ ಆಹಾರ ತಿನ್ನೋಕೆ ಎಷ್ಟು ದೂರದಲ್ಲಿರೋ ಕೂಡ ಪ್ರಯಾಸ ಪಟ್ಟು ಏನ್ ಮಾಡ್ತಾರೆ, ಬರ್ತಾರೆ. ಓಕೆನಾ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಯಾರಿಗಾನ ಪ್ರಶ್ನೆಸ್ ಇದೆಯಾ, ಪ್ರಶ್ನೆಗಳಿದೆಯಾ, ಕ್ವಶನ್ಸ್ ಇದೆಯಾ, ದಯವಾಗಿ ಕೇಳಿ ಯಾರಿಗಾರ. ಸರ್, ನಾನೇನ್ ಕೇಳ್ತೀನಿ ಅಂತಂದ್ರೆ, ವಿಶೇಷವಾಗಿ ಈ ಪಾಯಿಂಟ್ಗಳು ನೀವು ಸ್ವಲ್ಪ ಪಾಯಿಂಟ್ ವೈಸ್ ಪಾಯಿಂಟ್ ನೋಟ್ಸ್ ಇದ್ರೆ ಕಳಿಸಿದ್ರೆ ನಮ್ಗೆ ಇನ್ನೂ ಹೆಲ್ಪ್ ಆಗತ್ತೆ ಸರ್. ನೋಟ್ಸ್ ನೋಡ್ತಾ ಮತ್ತೆ ನೀವು ಅಲ್ಲಿ ಟೀಚ್ ಮಾಡೋದು ನೋಡಿ ಎರಡು ನಾವು ನೋಟ್ ಮಾಡ್ಕೊಳಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ ಸರ್. ಓಕೆ, ಟ್ರೈ ಮಾಡ್ತೀನಿ ಜಯಪ್ರಕಾಶ್ ಬ್ರದರ್. ಯಾಕಂತಂದ್ರೆ ನಾವು ಇದುವರೆಗೂ ನೋಟ್ಸ್ ತರದ್ ಏನು ಮಾಡಿಲ್ಲ. ಆದ್ರೆ ಆ ಥರ ಇತ್ತು ಅಂದ್ರೆ ನಿಮ್ಗೆ ಏರ್ಪಾಡು ಮಾಡಿ ನಾನು ಕೊಡೋದಕ್ಕೆ ಖಂಡಿತಕ್ಕೂ ಟ್ರೈ ಮಾಡ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಬೇರೆ ಯಾಕಂದ್ರೆ ಸರ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಾವು ಇಲ್ಲಿ ತನಕ ನೋಟ್ ಮಾಡಿರೋದು, ನಾನು ಅಪ್ ಟು ಡೇಟ್ ನೋಟ್ಸ್ ಮಾಡಿದ್ದೀನಿ 666 ವರೆಗೆ. ಇದು ಜೀಸಸ್ ಕಮಿಂಗು ಮತ್ತೆ ನಿಮ್ಗೆ ಅವಾಗ ಹೇಳಿದೆ, ಮಾಡಿಲ್ಲ ಇನ್ನು. ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಟೀಚ್ ಮಾಡ್ಲಿಕ್ಕೆ ನಮ್ಗೆ ಗಟ್ಟಿಯಾದ ಆಹಾರ, ನೀವು ಹೇಳ್ದಾಗೆ ಗಟ್ಟಿಯಾದ ಆಹಾರ ಟೀಚ್ ಮಾಡೋಕಂದ್ರೆ ನಮ್ಗೆ ಪಾಯಿಂಟ್ ವೈಸ್ ಪಾಯಿಂಟ್ ಇದ್ರೆ ತುಂಬಾನೇ ಅನುಕೂಲ ಆಗುತ್ತೆ ಸರ್. ಅದಕ್ಕೆ ಓಕೆ, ಶ್ಯೂರ್ ಬ್ರದರ್, ಶ್ಯೂರ್. ಏನೋ ಏರ್ಪಾಡು ಮಾಡೋಣ, ನೋಡ್ಬಿಟ್ಟು ನಿಮ್ಗೆ ಖಂಡಿತವಾಗಿ ಏನೋ ಹೆಲ್ಪ್ ಮಾಡೋಕ್ಕೆ ಸಹಾಯ ಮಾಡ್ತೀನಿ ಖಂಡಿತವಾಗ. ಓಕೆ, ಮಾದೇಶ್ ಬ್ರದರ್, ಜಯಮಿ. ಸರ್, ಏನಂದ್ರೆ ನೀವ್ ಹೇಳಿದ್ರಲ್ವಾ, ಸತ್ತಿದ ತಕ್ಷಣ ಏನಿದು ದೇವ್ರ ಹತ್ರ ಹೊಟ್ಟೋಗ್ತಾರೆ, ಆತ್ಮಿಕ ಶರೀರ ಹೊಂದಿ ಹೊಟ್ಟೋಗ್ತಾರೆ ಅಂತ ಹೇಳಿದ್ರಿ. ಹಲೋ, ಕೇಳಿಸಿದ್ ಹೇಳಿ. ನೀವು ಸತ್ತಿದ ತಕ್ಷಣ ಆತ್ಮಿಕ ಶರೀರದಲ್ಲಿ ಮೇಲೆ ಹೊಟ್ಟೋಗ್ತಾರೆ ಅಂತ ಹೇಳಿದ್ರಿ, ದೇವ್ರ ಹತ್ರ ಹೊಟ್ಟೋಗ್ತಾರೆ ಅಂತ ಹೇಳಿದ್ರಿ. ಅದಲ್ಲೇ ನನಗೆ ಡೌಟ್ ಬಂದಿದ್ದು. ಓಕೆ ಸಿಸ್ಟರ್, ನಿಮ್ಮ ಹೆಸರು? ನನ್ನ ಹೆಸರು ಅನಿತಾ ಅಂತ. ಎಲ್ಲಿಂದ?
ಮೈಸೂರಿಂದ. ಓಕೆ, ಸರಿ, ಓಕೆ, ಗುಡ್. ಓಕೆ ಸಿಸ್ಟರ್, ನೀವು ಇದುವರೆಗೂ ಆಗಿರೋ ಪಾಠಗಳೆಲ್ಲ ರೆಗ್ಯುಲರ್ ಆಗಿ ಕೇಳಿದ್ದೀರಾ? ಹೌದು, ಕೇಳಿದ್ದೀನಿ. ಓಕೆ ಇಷ್ಟ, ಗುಡ್. ಏನ್ ಗೊತ್ತಾ, ಇಲ್ಲಿ ನಾವು ಹೇಳ್ತಿರೋದು ಸೆಕೆಂಡ್ ಕಮ್ಮಿಂಗ್ ಅಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಆಗಿದ ನಂತರ ಭೂಲೋಕದಲ್ಲಿ ಬದುಕಿರೋಂಥ ಸಭೆ ಬಗ್ಗೆ ಹೇಳ್ತಿರೋದು. ಇಡೀ ಲೋಕಕ್ಕೆ ಅನ್ವಯಿಸೋದಲ್ಲ ಇದು. ಓಕೆನಾ? ಕ್ಲಿಯರ್ ಮಾಡ್ಕೊಂಡ್ರೆ ಅದು ಫಸ್ಟ್ ಪಾಯಿಂಟ್. ಓಕೆನಾ? ಬದುಕಿರೋಂತ ಸಭೆ ಅಂತ ಅಂದ್ರೆ ನಾವುಗಳ. ಹೌದು, ಅಂದ್ರೆ ಹಾಗಾದ್ರೆ ಇಲ್ಲಿ ಈಗ ಸತ್ತಿರೋರು ಸತ್ತ ಮೇಲೆ ನಾನು ಕೇಳ್ತಾ ಇರೋದು. ಅದೇ ಹೇಳ್ತೀನಿ ಕೇಳ್ರಿ. ಇದರಲ್ಲಿ ಡಿಫ್ರೆನ್ಸಿಯೇಷನ್ ಗ್ಯಾಪ್ ಮಾಡ್ಕೋಬೇಕು. ಈ ವಾಕ್ಯ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಲಿವಿಂಗ್ ಚರ್ಚ್. ಓಕೆನಾ? ಸೊ ಯಾರು ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ನಂತರ ಭೂಲೋಕದಲ್ಲಿ ಬದುಕಿರ್ತಾರ ಸಭೆ, ಅವರು ಮರಣ ಹೊಂದಿದ ನಂತರ ಅವ್ರಿಗೆ ಇಮ್ಯುನಿಟ್ ಆಗಿ ಪುನರುತ್ಥಾನ ಕೊಟ್ಟು ಆತ್ಮಿಕ ಶರೀರ ಏನ್ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ. ಓಕೆನಾ? ಇಡೀ ಲೋಕಕ್ಕೆ ಅನ್ವಯಿಸೋದಿಲ್ಲ. ಓಕೆನಾ? ಇಡೀ ಲೋಕಕ್ಕೆ ಯಾವಾಗ ಆಗ್ತಾರೆ ಪುನರುತ್ಥಾನ ಅಂದ್ರೆ ಸಭೆಯೆಲ್ಲ ಕಂಪ್ಲೀಟ್ ಆಗಿ ಮೇಲೆ, ಅಂದ್ರೆ 1,44,000 ಜನ ಅಂತ ಏನಂತ ಒಂದು ಗ್ರೂಪ್ ಇದೆಯೋ ಅಲ್ಲೆಲ್ಲ ಫುಲ್ ಎಲ್ಲ ಓಡ್ ಮುಗಿಸಿದ್ಮೇಲೆ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಕ್ರಿಸ್ತನ ರಾಜ್ಯ ಸ್ಥಾಪನೆ ಆಗ್ತದೆ. ಅದು ಇಸ್ರೇಲ್ ಇಸ್ರೇಲ್. ಸರಿ, ಈಗ ನೀವ್ ಹೇಳಿದ್ರದು ಬದುಕಿರೋಂತ ಸಭೆಗೆ ಅಂತ. ಹಂಗಾರೆ ಸತ್ತಿರೋರು ಈಗ ನಾವು ನಾನೇನೆ ಸತ್ತೋಗ್ತೀನಿ ಅನ್ಕೊಳ್ಳಿ, ಅದ್ರ ಬಗ್ಗೆ ಹೇಳಿದ. ಈಗ ನಾನು ಆತ್ಮಿಕ ಶರೀರ ಹೊಂದಿ ಮೇಲೆ ಹೋಗ್ತೀನಾ? ನೀವು ದೇವರ ಸಭೆಯ ಭಾಗವಾಗಿದ್ರೆ ಖಂಡಿತವಾಗೂ ದೇವರು ನಿಮ್ಗೆ ಆ ತರ ಒಂದು ಪುರಸ್ಕಾರ ಕೊಡ್ತಾರೆ. ನೋಡಿ, ಸಭೆ ಅಂತ ಹೇಳ್ಬೇಕಾದ್ರೆ ಸಭೆಯಲ್ಲಿ 3 ಭಾಗ ಇದೆ ಇಷ್ಟ. ಒಂದು, ದೇವರು ಸಭೆಯಾಗಿ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಕ್ರಿಸ್ತನ ಅಂಗೀಕಾರ ಮಾಡಿರಂತ ಕ್ರೈಸ್ತವರಿದ್ದಾರೆ. ಕರೆಕ್ಟಾ? ಎಲ್ಲರೂ ಕ್ರೈಸ್ತವರು, ಎಲ್ಲ ಕ್ರೈಸ್ತವರಲ್ಲ. ಕರೆಕ್ಟಾ? ಇವಾಗ ನೀವ್ ಹೇಳ್ರಿ 100% ಲೋಕದಂತ 100% ಕ್ರಿಶ್ಚಿಯನ್ಸ್ ದೇವ್ರಿಗೆ ಯೋಗ್ಯವಾಗಿದಾರ? ಇಲ್ಲ. ಅದರಲ್ಲಿ ಕೆಲವು ಜನ ಸ್ವಲ್ಪ ಓಕೆ, ಇನ್ನ ಕೆಲವು ಜನ ಹೆಂಗಿರ್ತಾರೆ, ತುಂಬಾ ಮೋಸವಾಗಿರ್ತಾರೆ. ಕ್ರಿಸ್ತನ ಎದುರು ನೋಡ್ತಾ ಇರೋದು ಮರಣದವರೆಗೂ ನಂಬಿಕಸ್ಥರಾಗಿರೋ ಸಭೆ. ಅಂದ್ರೆ ಏನಪ್ಪಾ ಅಂದ್ರೆ ಕ್ರಿಸ್ತನ್ಗೆ ಈಕ್ವಲ್ ಆಗಿರ್ಬೇಕು, ಕ್ರಿಸ್ತನ ಸ್ವಾರೂಪದಲ್ಲಿ ಇರಬೇಕು. ಈ ತರ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಲೋಕದಲ್ಲಿ ಎಷ್ಟು ಜನ ಇರ್ಬೋದು ನೀವೇ ಥಿಂಕ್ ಮಾಡಿ. ಆ ತರ ಸರಿ ಸರ್, ನೀವ್ ಹೇಳ್ತಾ ಇರೋದ್ ಸರಿ. ಅದು ಸಭೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ನಾನ್ ಕೇಳ್ತಾ ಇದ್ದೀನಿ, ನಾನೇ ನಾಳೆ ತೀರೋದ್ರುನು ನಾನು ಕ್ರಿಸ್ತನಲ್ಲಿ ಕರೆಕ್ಟ್ ಆಗಿ ಜೀವಿಸಿದ್ರೆ ಮಾತ್ರ ಆತ್ಮಿಕ ಶರೀರ ಹೊಂದಿ ಮೇಲೆ ಹೋಗ್ತೀನಾ? ಇಲ್ಲ ಏನು? ನನ್ನ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಈಗ ಖಂಡಿತವಾಗ ನೀವು ಕ್ರಿಸ್ತನ ಸ್ವಾರೂಪದಲ್ಲಿ ಬೆಳೆದಿದ್ರೆ, ನೀವು ಕ್ರಿಸ್ತನ ಹೆಜ್ಜೆ ನಡೆಯೋರಾಗಿದ್ರೆ, ನೀವು ಮರಣದವರೆಗೂ ದೇವ್ರಿಗೆ ನಂಬಿಕಸ್ಥರಾಗಿದ್ರೆ, ನೀವು ಸತ್ತಿದ ಮೇಲೆ ಇಮ್ಮಿಡಿಯೇಟಾಗಿ ಆ ಮೂಮೆಂಟ್ ಅಲ್ಲೇನೆ ದೇವ್ರು ನಿಮ್ಗೆ ಆತ್ಮಿಕ ಶರೀರದಲ್ಲಿ ಪುನರುತ್ಥಾನ ಕೊಡ್ತಾರೆ. ನಿಮ್ಮ ದೈಹಿಕ ಶರೀರ ಇಲ್ಲೇ ಭೂಲೋಕದಲ್ಲಿ ಸಮಾಧಿನ ಹೂಣಲ್ಪಡ್ತಾರೆ. ಆದ್ರೆ ನೀವು ಮರಣ ಹೊಂದಿದ ತಕ್ಷಣನೇ ದೇವ್ರು ನಿಮ್ಗೆ ಆತ್ಮಿಕ ಶರೀರ ಕೊಡ್ತಾರೆ. ಆತ್ಮಿಕ ಶರೀರ ಕೊಟ್ಟು ನಾವು ಪರದೇಶಿಯಲ್ಲಿ ಕಾಯ್ತಾ ಇರ್ತೀವಿ ಅಂತ. ಪರದೇಶ ಇಲ್ಲ, ಅದಕ್ಕೆ ಹೇಳೋದು. ನಾನು ಕೇಳಿದ ಪ್ರಶ್ನೆ, ನೀವು ಇದುವರೆಗೂ ಆಗಿರೋ ಪಾಠ ಕೇಳಿದಿರಾ ಅಂತ. ಪರದೇಶ ಅಂದ್ರೆ ಪರದೇಶ ಏನೋ? ಹೋಗಿ ಆಯ್ತು, ಪರದೇಶ ಏನು ನಿಮ್ ಪ್ರಕಾರ? ಪ್ಯಾರಡೈಸ್ ಅಲ್ಲಿ. ಅದೇ ಪ್ಯಾರಡೈಸ್ ಅನ್ನ ಏನೋ, ಎಲ್ಲಿದೆ ಅದು? ಅಲ್ಲಿ ನಾವು ವೇಟ್ ಮಾಡ್ತಿರ್ತೀವ, ಇಲ್ಲ ನಾವು ಪರಲೋಕಕ್ಕೆ ಹೋಗ್ತೀವ ಅಂತ. ನಿಮ್ ಪ್ರಕಾರ ಪ್ಯಾರಡೈಸ್ ಅಂದ್ರೆ ಏನು ಅಂತ ಕೇಳಿದೆ. ಪ್ಯಾರಡೈಸ್ ಅಂದ್ರೆ ಮೂರ್ ಲೋಕಗಳಿದೆ. ಪರಲೋಕ, ಮೂರ್ ಲೋಕಗಳಿದೆ ಸರ್. ಮಧ್ಯದಲ್ಲಿ ವೇಟ್ ಅಂದ್ರೆ ಭೂಮಿ, ಮತ್ತೆ ಎರಡನೇ ಲೋಕ, ಮತ್ತೆ ಮೂರನೇ ಲೋಕ ಅಂತ ಪರಲೋಕ ಅಂತ. ಓಕೆ, ಸರಿ. ಈ ತರ ಬೈಬಲ್ ಎಲ್ಲಿದೆ ವಾಕ್ಯ ನೋಡಿಸ್ತೀರ ನನಗೆ? ಓಕೆ, ಬೈಬಲ್ ನಲ್ಲಿ ಆತರ ವಾಕ್ಯ ಎಲ್ಲಿದೆ ಸರ್? ಪರದೇಶನ ಏನು ಅಂತ ನಾನು ಹೇಳ್ತೀನಿ. ಬೈಬಲ್ ತೆಗೆದು ವಾಕ್ಯ ಹೋದ್ರಿ. ಅದೇ ಮೂರ್ ಜನ ಕಳ್ಳರಲ್ಲಿ ಒಬ್ಬ ಕಳ್ಳ ಕೇಳ್ದಾಗ ದೇವ್ರ ಏನ್ ಹೇಳ್ತಾರೆ, ಈ ಹೊತ್ತೇ ನೀನು ಪರದೇಶಿಯಲ್ಲಿ ನನ್ ಜೊತೆ ನೀನ್ ಇರ್ತೀಯಾ ಅಂತ ಹೇಳ್ತಾರೆ ದೇವ್ರು. ಕಳ್ಳ ಅವತ್ತೇ ಹೋಗ್ಬಿಟ್ಟ ಪರದೇಶಕ್ಕೆ? ಇಲ್ಲ, ಗೊತ್ತಿಲ್ಲ. ಅದಕ್ಕೆ ಅದೇ ಪ್ಯಾರಡೈಸ್ ಅಂತ ಅಲ್ಲಿ ಬರುತ್ತೆ ಅಂತ. ಹೌದು ಅಷ್ಟೇ, ಖಂಡಿತವಾಗೂ ಬರ್ತದೆ. ಆದ್ರೆ ಅದೇನಂತ ವಾಕ್ಯದ ಮುಖಾಂತರ ತಿಳ್ಕೊಬೇಕಲ್ವಾ? ತಿಳ್ಕೊಬೇಕು ತಾನೆ? ಪ್ರಕಟಣೆ 2:7, 2nd ಚಾಪ್ಟರ್ 7th ವರ್ಸ್. ರೆವಲ್ಯೂಷನ್ ಓದ್ರಿ. ಸರ್ ನಾವು ಹೊರಗಡೆ. ಹೌದ್ರಾ? ಸರಿ, ಬೇರೆ ಯಾರು ಓದಿ ದಯವಿಟ್ಟು. ಸೋದರಿಗಳು ಯಾರು ಹೆಲ್ಪ್ ಮಾಡಬಹುದು ಸಿಸ್ಟರ್ಗೆ? ವಾಕ್ಯ ಓದ್ಬಿಟ್ಟು ರೆವಲ್ಯೂಷನ್ 2:7. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ
ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನೋಡ್ರ, ದೇವರ ಪರದೇಶನಲ್ಲಿರುವಂತ ಜೀವದಾಯಕ ವೃಕ್ಷದ ಹಣ್ಣು. ಅಂದ್ರೆ ಪರದೇಶದಲ್ಲಿ ಏನಪ್ಪಾ ಇದೆ ಅಂದ್ರೆ ಜೀವದಾಯಕ ವೃಕ್ಷ ಇದೆ. ಸರಿ, ಇದೇ ತರ ಜೀವದಾಯಕ ವೃಕ್ಷ ಎಲ್ಲರ ಇದೆ ಅಂತ ಬೈಬಲಲ್ಲಿ ಹೇಳಿದ್ಯಾ? ಆದಿಕಾಂಡ ಎಸ್ 2:9. ಎಸ್, ಆದಿಕಾಂಡ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರ್ತಾರೆ. ಅದು ಈಡೇನ್ ತೋಟದ ಬಗ್ಗೆ ಹೇಳ್ತಾರೆ. ಓದ್ರಿ ದಯವಿಟ್ಟು, ಯಾರಾದ್ರು ಸೋದರ ಸೋದರಿಗಳು. ಓದ್ರಿ Genesis 2:9. ಯಾರು ಓದ್ರಿ ಜಲ್ದಿ. ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರಹ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ನೋಡ್ರ, ಏನ್ರಿ, ಅವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷನ ಬೆಳೆಸಿರಂತ. ಹಂಗಾರೆ ಜೀವದಾಯಕ ವೃಕ್ಷ ಎಲ್ಲಪ್ಪ ಇರೋದು ಅಂದ್ರೆ ವನದ ಮಧ್ಯದಲ್ಲಿ. ಅದನ್ನೇ ಬೈಬಲ್ ಅಲ್ಲಿ ಪ್ಯಾರಡೈಸ್ ಅಂತ ಕರೀತಾರೆ. ಪ್ಯಾರಡೈಸ್ ಅಂದ್ರೆ ಪರಲೋಕ ಅಲ್ಲ, ಪರಲೋಕಕ್ಕೆ ಹೋಗ್ತಿರ್ಬೇಕು ಸೆಂಟ್ರಲ್ ಯಾವ್ದಾರ ವೇಟಿಂಗ್ ಸ್ಥಳನೂ ಅಲ್ಲ. ಪ್ಯಾರಡೈಸ್ ಅಂತಂದ್ರೆ ಒಂದು ಭೂಲೋಕದಲ್ಲಿರೋಂಥ ತೋಟ. ಅಂದ್ರೆ ಭೂಲೋಕದಲ್ಲಿ ಈಡೇನ್ ತೋಟನ ಪ್ಯಾರಡೈಸ್ ಅಂತ ಇದ್ರು. ಯಾಕೆಂದ್ರೆ ಅದು ಅಷ್ಟು ಸುಂದರವಾಗಿತ್ತು. ಆ ಒಂದು ಈಡೇನ್ ತೋಟ ಆದಾಮ್ ಪಾಪ ಮಾಡಿದ್ಮೇಲೆ ದೇವ್ರು ಏನ್ ಮಾಡಿದ್ರು, ಅದನ್ನ ಮುಚ್ಚಿಬಿಟ್ರು. ಅದರ ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಇಡೀ ಭೂಲೋಕನ ಬ್ಯೂಟಿಫುಲ್ ಆಗಿರೋಂಥ ಪ್ಯಾರಡೈಸ್ ತರ ಮಾಡ್ತಾರೆ, ತೋಟದ ತರ ಮಾಡ್ತಾರೆ, ಈಡೇನ್ ತೋಟದ ತರ ಮಾಡ್ತಾರೆ. ಆ ರೆಫರೆನ್ಸ್ಗೆ ಹೇಳ್ತಾ ಇರೋದು ಹೊತ್ತು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಮೇಲೆ ಆಕಾಶದಲ್ಲಿ ಯಾವುದೇ ರೀತಿ ಪರದೇಶಗಳು ಯಾವುದೂ ಇಲ್ಲ ಅಷ್ಟೇ. ಓಕೆನ್ರಾ? ಅದರಿಂದ ನಂಬಿಕಸ್ಥರಾಗಿರೋ ಸಭೆಗೆ ಆತ್ಮಿಕ ಶರೀರ ಕೊಟ್ಟು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಓಕೆನಾ? ಸರಿ ಸರ್. ಸರಿ, ಓಕೆ. ದಯವಿಟ್ಟು ರೆಗ್ಯುಲರ್ ಆಗಿ ಕೇಳಿ. ನಿಮಗೆಲ್ಲ ಯೂಟ್ಯೂಬ್ ರೆಕಾರ್ಡಿಂಗ್ಸ್ ಇದೆ. ಏನಾದ್ರು ಡೌಟ್ಸ್ಗಳಿದ್ರೆ ಈ ಥರ ದಯವಿಟ್ಟು ಕೇಳಿ. ವೆರಿ ಗುಡ್, ಐ ಅಪ್ರಿಷಿಯೇಟ್ ಯು. ಈ ಥರ ನಿಮ್ಮ ಪ್ರಶ್ನೆಗಳು ಕೇಳೋದ್ರಿಂದ ಎಷ್ಟೋ ಕ್ಲಾರಿಟಿ ಸಿಗ್ತಾರೆ. ವೆರಿ ಗುಡ್, ಥ್ಯಾಂಕ್ ಯು. ಸರಿ, ಬೇರೆ ಯಾರಾದ್ರು? ಅವಾಗ ಯಾರೋ ಒಬ್ರು ಕೇಳ್ತಿದ್ರು. ಬ್ರದರ್ಸ್ ಸಿಸ್ಟರ್ಸ್ ಯಾರಾದ್ರು? ಬ್ರದರ್ ಮಾದೇಶ್ ಬ್ರದರ್. ಬ್ರದರ್ ಹೇಳ್ರಿ. ಸರಿ, ನೀವ್ ಹೇಳಿದ್ರಲ್ಲ ಆತ್ಮಿಕ ಶರೀರ ಹೊಂದಿ ನಾವು ಹೋಗ್ತೀವಿ ಅಂತ. ನಾವು ಎಲ್ಲಿಗೆ ಹೋಗ್ತೀವಿ ಅಂತ? ಕರ್ತನ ಆಳ್ವಿಕೆಯಲ್ಲಿ ಸೇರೋದಿಕ್ಕೆ. ಯೇಸು ಕ್ರಿಸ್ತು ಭೂಮಿಯ ವಾಯುಮಂಡಲದಲ್ಲಿ ಆಡಳಿತ ನಡೆಸ್ತಿರ್ತಾರೆ. ಆ ಆಡಳಿತದಲ್ಲಿ ಸಭೆ ಸೇರೋದಿಕ್ಕೆ ಏನ್ ಮಾಡ್ತಾರೆ? ಹೋಗ್ತಾರೆ ಇಷ್ಟರ್. ಏನಾದ್ರು ಆತ್ಮಿಕ ಹೊಂದಿದ್ರೆ ಪರಲೋಕಕ್ಕೆ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಬೇರೆ ಯಾರು ಇನ್ನೇನು ಡೌಟ್ಸ್? ಯಾರು ಸೋದರ ಸೋದರಿಗಳು? ಮಾದೇಶ್ ಬ್ರದರ್, ರಾಜೇಂದ್ರಗೌಡ ಬ್ರದರ್, ಏನೇ ಇದೆಯಾ? ಏನಿಲ್ಲ ಬ್ರದರ್. ಓಕೆ, ಮಹೇಶ್ ಬ್ರದರ್. ಏನು ಡೌಟ್ ಇಲ್ಲ ಬ್ರದರ್. ಓಕೆ, ಪ್ರೇಮಾ ಸಿಸ್ಟರ್. ಏನಿಲ್ಲ ಬ್ರದರ್. ಓಕೆ, ಸೈಮನ್ ಸುಸಾಲಿಕರ್ ಬ್ರದರ್. ಓಕೆ, ಇಲ್ಲಿ ವಿವೋ ಅಂತ ಒಬ್ರಿದ್ದಾರೆ, ಜಯಮ್ ಅಂತ ಒಬ್ರಿದ್ದಾರೆ. ನಿಮ್ಗೇನೋ ಪ್ರಶ್ನೆ ಇದೆಯಾ? ಕೇಳ್ರಿ. ಸರೋಜಮ್ ಅಷ್ಟ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಸರಿ, ಓಪೋ ಬ್ರದರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಸರಿ, ಓಕೆ. ಹಂಗಾರೆ ಯಾರಿಗೂ ಏನೋ ಪ್ರಶ್ನೆ ಇಲ್ಲದ ಕಾರಣದಿಂದ ನಾವು ಕೊನೆಯದಾಗಿ ಒಂದು ಪ್ರೇಯರ್ ಮುಕ್ತಾಯ ಮಾಡೋಣ.